ಧನಂಜಯ ಅವರು ಇದ್ದಕ್ಕಿದ್ದಂಗೆ ಬ್ಯಾಕ್ಔಟ್ ಆಗ್ತಾರೆ. ಏನಕ್ಕೆ ವಾಪಸ್ ಹೋಗ್ತಾರೆ ಅಥವಾ ಕೇಸನ್ನ ಕೈ ತೊಳಿತಾರೆ, ಕಾರಣ ಇರಲ್ಲ. ಯಾವಾಗ ಸಾಕ್ಷಿದಾರನಾಗಿದ್ನೋ, ಯಾವಾಗ ದೂರುದಾರನಾಗಿದ್ನೋ ಅಲ್ಲಿಯ ತನಕ ಧನಂಜಯ ಅವರು ಇದ್ರು. ನಂತರದಲ್ಲಿ ಯಾವಾಗ ಅವನನ್ನು ಆರೋಪಿ ಮಾಡಿದ್ರು, ಸುಳ್ಳು ಹೇಳೋಕೆ ಪ್ರಾರಂಭ ಮಾಡಿದ್ನೋ, ಆ ನಂತರದಲ್ಲಿ ಧನಂಜಯರವರು ಬ್ಯಾಕ್ಔಟ್ ಆದ್ರು ಅಂತ. ಈ ರೀತಿ ಷಡ್ಯಂತ್ರಗಳು ಒಬ್ಬ ಕಂಪ್ಲೇನೆಂಟ್ ಆರೋಪಿ ಮಾಡೋದು SIT ಮತ್ತೆ ಭ್ರಷ್ಟ ಪೊಲೀಸರಿಗೆ ಅದು ದೋಸೆ ತಿರುವಾಗದಷ್ಟೇ ಈಸಿ ಆಗಿರುತ್ತೆ. ನನಗೆ SIT ಅವ್ರನ್ನ ಹೊಗಳಕ್ ಬರಲ್ಲ, ಹೊಗಳಕ್ಕಲ್ಲ ನಾವು ಅವ್ರನ್ನ ಅಪಾಯಿಂಟ್ ಮಾಡಿರೋದು. ಮಹೇಶ್ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದಟ್ ಮ್ಯಾನ್. ನನ್ನ ಅನುಮಾನ ಬರೀ ಗಿರೀಶ್ ಒಬ್ಬನೇ, ತಿಮ್ರೋಡಿ ಅವರಲ್ಲ. ಆಮೇಲೆ ಕ್ಲಬ್ ಮಾಡ್ಕೊಳಕ್ ಹೋಗ್ಬಿಡಿ. ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್, ಈಗ DYSP ಅಂತೆ. ಅವ್ನು ಮಾಡ್ತಾ ಇರೋಂಥ ಗನಂದಾರಿ ಕೆಲಸಗಳಿಗೆ ಸರ್ಕಾರ ಅವನಿಗೆ ಪ್ರಮೋಷನ್ ಕೊಟ್ಟಿದೆ. ಯಾಕೆ ಅವನು ಯಾವನೋ ಬುರ್ಡೆ ದಾಸ ಹೇಳಿದ್ದನ್ನ ಈಗ SIT ಧರ್ಮಸ್ಥಳದಲ್ಲಿ ಮಾತ್ರ ಮಾಡಬೇಕು? ರಾಜ್ಯದಲ್ಲೆಲ್ಲ ಮಿಸ್ ಆಗಿರೋ ಹೆಣ್ಮಕ್ಳದನ್ನ ಮಾಡುವಂತ ಯಾಕೆ ಕೇಳಿಲ್ಲ ಈ ಗಣತೆ ವೆತ್ತ ಅಧ್ಯಕ್ಷೆ? ಅಲ್ಲೆಲ್ಲ ಸತ್ತಿರೋರು ಹೆಣ್ಮಕ್ಳಲ್ವಾ? ರಂಗಣ್ಣ ಮಾತಲ್ಲಿ ಬೇಡಣ್ಣ, ಒಂದು ಪತ್ರ ಬರಿಯಣ್ಣ, SIT ರಚನೆ ಮಾಡಣ್ಣ, ಆಮೇಲೆ ಸಾಯಂಕಾಲ 8 ಗಂಟೆಗೆ ನಿನ್ನ ಅರಿಕತೆನ ಮಾಡಣ್ಣ. ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಖಾಲಿ ಡಬ್ಬ ಅಂತಾರೆ. ಏನು ರಿಪೋರ್ಟ್ ತರ್ಸ್ಕೊಂಡಿದ್ಯಾ ಗುರು ನೀನು? ನಿನ್ನ ಹತ್ರ ಏನು ರಿಪೋರ್ಟ್ ಇದೆ? ಆರ್ ಯು ಹೋಮ್ ಮಿನಿಸ್ಟರ್? ಗಿರೀಶ್ದು ನಂದು ಇಂಪಾರ್ಟೆಂಟ್ ಅಲ್ಲ, ನ್ಯಾಯ ಸಿಗೋದು ಇಂಪಾರ್ಟೆಂಟ್ ಇಲ್ಲಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫಾರ್ಮಲಿ ಕುಡ್ಲಾ ರಾಂಪೇಜ್. ಲಾಯರ್ ಜಗದೀಶ್ ರವರು ನಿರಂತರವಾಗಿ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫೇಸ್ಬುಕ್ ಅಲ್ಲಿ ಲೈವ್ ಬರ್ತಾ ಇದ್ರು. ಇತ್ತೀಚೆಗೆ ಸ್ವಲ್ಪ ಲೈವ್ ಬರೋದು ಕೂಡ ಕಡಿಮೆಯಾಗಿದೆ. ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ರು, ಅಲ್ಲಿ ಹೂತು ಹಾಕಿರುವಂತಹ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ರು, ಮತ್ತು ಒಂದಷ್ಟು ವಿಡಿಯೋಸ್ಗಳನ್ನು ಕೂಡ ಮಾಡಿ ಬಿಡ್ತಾ ಇದ್ರು. ನಂತರದಲ್ಲಿ ಗಿರೀಶ್ ಮಟ್ಟನ್ ಅವರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ನಮ್ಮ ಜೊತೆಗೆ ಲಾಯರ್ ಜಗದೀಶ್ ರವರೇ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಏನ್ ಸರ್, ನಿರಂತರವಾಗಿ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣದ ಬಗ್ಗೆ ಮತ್ತೆ ಧರ್ಮಸ್ಥಳದಲ್ಲಿ ಏನು ಅನಾಚಾರ ನಡೆತಿದ್ದು ಅದರ ಬಗ್ಗೆ ಮಾತಾಡ್ತಾ ಇದ್ರಿ. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆಯಾಗಿದೆ. ಮತ್ತೆ ಹೋರಾಟಗಾರರಾಗಿರ್ತಕ್ಕಂತಹ ಗಿರೀಶ್ ಮಟ್ಟನ್ ಅವರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರಿ. ಏನ್ ಕಾರಣ ಅಂತೇಳಿ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಜಗದೀಶ್ ರವರಿಗೆ ಫಂಡಿಂಗ್ ಆಗಿದೆ, ಸೊ ಈ ಕಾರಣದಿಂದ ಜಗದೀಶ್ ರವರು ಹೋರಾಟಗಾರರ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಂತೇಳಿ. ಮೊದಲನೇದಾಗಿ ಪ್ರಶ್ನೆ ಮಾಡೋದು ಸಾಂವಿಧಾನಿಕವಾಗಿ ಎಲ್ಲರ ಹಕ್ಕು, ಅದು ಎಲ್ಲರನ್ನೂ ಪ್ರಶ್ನೆ ಮಾಡಬೇಕಾಗತ್ತೆ. ಈಗ ಅವ್ರು ನಮ್ಮನ್ನ ಪ್ರಶ್ನೆ ಮಾಡ್ತಾರಲ್ಲ ಫಂಡಿಂಗ್ ಆಗಿದೆ ಅಂತ, ಇರಲಿ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈ ಹೋರಾಟದಲ್ಲಿ ಬರೀ ನಾವು ಧ್ವನಿ ಮಾಡಿದ್ದಲ್ವಾ, ವಿಡಿಯೋ ಮಾಡಿ ಹಾಕಿದ್ದಲ್ಲ. ನಾನು ಬೆಳ್ತಂಗಡಿ ಕೂಡ ನನಗೆ ಸಮನ್ಸ್ ಕೊಟ್ಟು ನನಗೆ ಬೆಳ್ತಂಗಡಿ ಪೊಲೀಸರು FIR ಹಾಕಿ ಕರ್ಸ್ಕೊಂಡಿದ್ದಾರೆ. ಗಿರೀಶ ಒಬ್ಬ ಹೋರಾಟಗಾರನ ಅಥವಾ ಪೊಲೀಸ್ ಸ್ಪೈಯ ನನಗೆ ಗೊತ್ತಿಲ್ಲ. ದಿಸ್ ಇಸ್ ಕ್ವಶನ್. ಯಾಕಂದ್ರೆ ನೀವು ಹೋರಾಟಗಾರ ಅಂತ ಇದ್ರೆ ನಾನು ಆತನನ್ನ ಪೊಲೀಸ್ ಪ್ಲಾಂಟ್ ಮಾಡಿರೋಂಥ ಸ್ಪೈ ಕೂಡ ಆಗಿರ್ಬೋದು ಆತ ಅನ್ನೋದು. ಯಾಕಂದ್ರೆ ಡಿಪಾರ್ಟ್ಮೆಂಟಲ್ಲಿ ಇದ್ದ. ನನಗೆ ಅನುಮಾನ, ಬೀಯಿಂಗ್ ಅನ್ ಅಡ್ವೊಕೇಟ್ ನನಗೆ ಅನುಮಾನ ಇದೆ. ಅದಕ್ಕೇನು ತಪ್ಪೇನಿಲ್ಲ. ಕ್ಲಾರಿಟಿ ಕೊಡಬೇಕಾದ ಅವ್ರ ಕೆಲಸ, ಅಥವಾ ಪರಿಸ್ಥಿತಿ ಕೊಡುತ್ತೆ ಅಥವಾ ಸಮಯ ಕೊಡುತ್ತೆ, ಅದು ಬೇರೆ ವಿಚಾರ. ಒಂದಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದ್ದಾರೆ, ಮತ್ತೆ ನನ್ನನ್ನು ಕೇಳ್ತಾರೆ. ಯಾಕೆ ಸರ್ ಇದು ಈ ಒಂದು ಧರ್ಮಸ್ಥಳದ ಹೋರಾಟದಲ್ಲಿ ಎಲ್ಲ ಯಾಕೆ ಉಲ್ಟಾ ಯಾಕೆ ಆಗ್ತಾ ಇದೆ, ನ್ಯಾಯ ಯಾಕೆ ಸಿಗ್ತಾ ಇಲ್ಲ, ಮತ್ತೆ ಯಾಕೆ ಎಲ್ಲ ಯಾರನ್ನ ತನಿಖೆ ಮಾಡಬೇಕು ಅವ್ರನ್ನ ತನಿಖೆ ಮಾಡ್ತಾ ಇಲ್ಲ, ಇದು ಯಾಕೆ ಈ ಥರ ಆಗ್ತಾ ಇದೆ? ಸೊ ಈ ಥರ ಆದಾಗ ನಾವು ಬರೀ ವಿಡಿಯೋ ಮಾಡೋದನ್ನ ಬಿಟ್ಟು ವಿ ಸ್ಟಾರ್ಟೆಡ್ ರೈಟಿಂಗ್ ಟು ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಬರ್ತಿದ್ದೀವಿ, CMಗೆ ಬರ್ತಿದ್ದೀವಿ. SITಗಂತೂ ಅಲ್ಲಿ ನೋಡಿ ರಿಪ್ಲೈ ಅವ್ರುಗಳೇ ಕಳಿಸಿರುವಂಥ ರಿಪ್ಲೈಗಳೇ ಒಂದು ಇಷ್ಟಿದೆ. ಸೊ ಕಾನೂನಾತ್ಮಕವಾಗಿ ಬರೀ ನಾವು ಫೇಸ್ಬುಕ್ಕಲ್ಲಿ ಒಂದೇ ಅಂತಲ್ಲ, ಕಾನೂನಾತ್ಮಕವೂ ಸಹ ಅದಕ್ಕೆ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಗಿರೀಶ್ ಮೇಲೆ ನನಗೆ ಅನುಮಾನ ಬರಲಿಕ್ಕೆ ಒಂದಷ್ಟು ಕಾರಣಗಳಿದೆ. ನಾನು ಅದನ್ನು ಎಸ್ಪೆಷಲಿ ನೀವು ಆ ಬೆಲ್ಟಲ್ಲಿ, ಆ ಜಾಗ್ರಫಿಕಲ್ ಏರಿಯಾದಲ್ಲಿ ನೀವು ಈ ಒಂದು ಚಾನಲ್ ತುಂಬ ಫೇಮಸ್ ಇರೋದ್ರಿಂದ ನಾನು ಈ ಮೂಲಕನೇ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಧನಂಜಯನ ಕರ್ಕೊಂಬಂದಿದ್ದು ನನಗಿರೋ ಮಾಹಿತಿ ಪ್ರಕಾರ ಜಯಂತ್ ಕೂಡ ಹೇಳಿದ್ದು ಅದನ್ನೇ, ಸಮೀರು ಅದನ್ನೇ ಹೇಳಿದ್ರು ನನಗೆ. ಐ ಸ್ಪೋಕ್ ಟು ಸಮೀರ್ ಆಲ್ಸೋ. ಸಮೀರ್ ಅಡ್ವೊಕೇಟ್ ಹತ್ರ ಮಾತಾಡಿದೆ, ಜಯಂತ್ ಕೂಡ ಅದನ್ನೇ ಹೇಳಿದ್ದು. ಅಡ್ವೊಕೇಟ್ ಧನಂಜಯ್ ಅವ್ರನ್ನ ಪರಿಚಯ ಮಾಡಿಕೊಂಡು ಈ ಒಂದು ಕೇಸ್ಗೆ ಎಂಗೇಜ್ ಮಾಡಿದ್ದು ಅಥವಾ ಎಂಗೇಜ್ ಮಾಡಲಿಕ್ಕೆ ಡಿಸಿಷನ್ ಮಾಡಿದ್ದು, ಇಫ್ ಐ ಆಮ್ ನಾಟ್ ರಾಂಗ್, ಐ ಥಿಂಕ್ ಗಿರೀಶ್ ಮಟ್ಟಣ್ಣನ್ ಅವರು. ಧನಂಜಯ್ ಸರ್ ಬರ್ತಾರೆ, ಒಂದಷ್ಟು ಐ ಥಿಂಕ್ ಪಿನ್ ಪಾಯಿಂಟಿಂಗ್ ಡೈಲಾಗ್ಸ್ ಹೊಡಿತಾರೆ. ಇಷ್ಟು ದಿನ ಈ ಕೇಸಲ್ಲಿ ನೋಡಿದಲ್ಲ, ನಂತರ ಅಡ್ವೊಕೇಟ್ ನೋಡಿಲ್ಲ ಅಂತ. ಸೊ ನಮಗೆಲ್ಲ ಒಂಥರ ರೋಚಕ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಅಲ್ಲಿವರೆಗೂ ಈ ಒಂದು ಹೋರಾಟದಲ್ಲಿ ಗುರ್ಸ್ಕೊಂಡಿರೋದಿಲ್ಲ. ನಾನು ಅನ್ಕೊಂಡೆ ಧನಂಜಯ ಬಂದಮೇಲೆ ಅನಿಸ್ತು ಏನೋ ಸತ್ಯ ಇದೆ ಅಂತೇಳಿ. ನಾವೆಲ್ಲ ಜಂಪ್ ಆಗಿದ್ದು ಧನಂಜಯ ಅವ್ರು ಬಂದಮೇಲೆ. ಈ ಕೇಸು ತನಿಖೆ ಆಗಲಿಕ್ಕೆ ಶುರು ಆಗುತ್ತೆ. ಒಂದು FIR ಆಗುತ್ತೆ, FIR 39/2025. ಅದಕ್ಕೂ ಕೂಡ ಧನಂಜಯ ಆ್ಯಂಡ್ ಟೀಮ್ ಮತ್ತು ಇವರೆಲ್ಲ ಕಾರಣನೇ, ಗಿರೀಶ್, ಜಯಂತ್ ಇವರೆಲ್ಲರೂ ಕಾರಣನೇ. ಐ ರಿಯಲಿ ಅಪ್ರಿಷಿಯೇಟ್ ದೇರ್ ಜಾಬ್. ಬಟ್ ಆದರೆ ಆ ತನಿಖೆ ದಿಕ್ ತಪ್ಪಿಸ್ತಾ ಇದೆ. ಮತ್ತು ಯಾಕಂದರೆ ಇವ್ರುಗಳು ಹೇಳೋ ಪ್ರಕಾರ ಒಂದು 400ಕ್ಕೂ ಹೆಚ್ಚು UDRಗಳಿದೆ, ಮಿಸ್ಸಿಂಗ್ ಕೇಸ್ಗಳಿದೆ, ಕೊಲೆಗಳಿದೆ. ಆಮೇಲೆ ಇದೇ ಧರ್ಮಸ್ಥಳದ ಪೊಲೀಸವ್ರ ಮೇಲೆ ಆರೋಪ ಇದೆ. ಈ ಆರೋಪ ಹೊತ್ತಿರುವಂಥ ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡ ಪೊಲೀಸರು ತನಿಖೆ ಮಾಡಿದ್ರೆ ಇದು ದಿಕ್ ತಪ್ಪುತ್ತೆ ಅಂತ
ನಾವೇನು ಮಾಡ್ತೀವಿ ಮಾಧ್ಯಮದ ಫೇಸ್ಬುಕ್ ಮುಖಾಂತರ ಮಾಧ್ಯಮಗಳ ಮುಖಾಂತರ ಸ್ಟೇಟ್ ಲೆವೆಲಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಫ್ ಐ ಆಮ್ ನಾಟ್ ರಾಂಗ್ BBC ಕವರ್ ಮಾಡ್ತಾರೆ, ಎಲ್ಲ ಕವರ್ ಮಾಡಿದ್ರೆ SIT ರಚನೆ ಆಗುತ್ತೆ. SIT ರಚನೆ ಆದ ಮೇಲೆ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ಈ ಒಂದು ತನಿಖೆಗೆ ಒಂದು ನ್ಯಾಯ ಸಿಗುತ್ತಪ್ಪ. ಬಟ್ ಗೋಯಿಂಗ್ ಫಾರ್ವರ್ಡ್ ಬೈ 1.5 ಮಂತಲ್ಲಿ ಧನಂಜಯ ಅವರು ಇದ್ದಕ್ಕಿದ್ದಂಗೆ ಬ್ಯಾಕ್ಔಟ್ ಆಗ್ತಾರೆ. ಏನಕ್ಕೆ ವಾಪಸ್ ಹೋಗ್ತಾರೆ ಅಥವಾ ಕೇಸನ್ನು ಕೈ ತೊಳಿತಾರೆ, ಕಾರಣ ಇರಲ್ಲ. ಇದು ಸಾಕ್ಷಿದಾರ ಆಗಿದ್ದ ಸರ್, ಸಾಕ್ಷಿದಾರ ಆದ ನಂತರ ಅವನು ಆರೋಪಿ ಆದ. ಸೊ ಆರೋಪಿಗೆ ಅಲ್ಲ, ನಾನು ಭೀಮನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಭೀಮನ್ ಬಗ್ಗೆ ಬರ್ತೀನಿ. ನಾನು ಮಾತಾಡ್ತಾ ಇರೋದು ಈ ಕೇಸನ್ನ ತಗೊಂಬಂದು ಕೋರ್ಟಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ಜಡ್ಜ್ ಅವ್ರ ಮುಂದೆ ಹೇಳಿಕೆ ಕೊಡಿಸಿದಂತ ನಾನು ಅಡ್ವೊಕೇಟ್ ಧನಂಜಯ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಭೀಮನ್ಗೂ ಬರ್ತೀನಿ. ಭೀಮರ ಜೊತೆಗೆ ಇದ್ದಂತಹ ಧನಂಜಯ್ ಯಾವಾಗ ಸಾಕ್ಷಿದಾರನಾಗಿದ್ನೋ, ಯಾವಾಗ ದೂರುದಾರನಾಗಿದ್ನೋ ಅಲ್ಲಿಯ ತನಕ ಧನಂಜಯ ಅವರು ಇದ್ರು. ನಂತರದಲ್ಲಿ ಯಾವಾಗ ಅವನನ್ನು ಆರೋಪಿ ಮಾಡಿದ್ರು, ಸುಳ್ಳು ಹೇಳೋಕೆ ಪ್ರಾರಂಭ ಮಾಡಿದ್ನೋ, ಆ ನಂತರದಲ್ಲಿ ಧನಂಜಯರವರು ಬ್ಯಾಕ್ಔಟ್ ಆದ್ರು ಅಂತೆ. ಅಲ್ಲ, ಇದನ್ನ ಧನಂಜಯ ಅವರು ಕ್ಲಾರಿಟಿ ಕೊಡಬೇಕು. ಇದನ್ನ ನಾನು ನಿಮ್ಮ ಮಾತನ್ನ ಧನಂಜಯ ಅವ್ರ ಮಾತನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಆಮೇಲೆ ಈ ರೀತಿ ಕೇಸ್ಗಳು ತಗೊಂಡಾಗ ಧನಂಜಯ ಅವರು ಹೇಳಿದ ರೀತಿನಲ್ಲೇ ನಂತರ ಅಡ್ವೊಕೇಟ್ ನೋಡಿಲ್ಲ ಅಂತ, ಈ ರೀತಿ ಷಡ್ಯಂತ್ರಗಳು ಒಬ್ಬ ಕಂಪ್ಲೇನೆಂಟನ್ನ ಆರೋಪಿ ಮಾಡೋದು SIT ಮತ್ತೆ ಭ್ರಷ್ಟ ಪೊಲೀಸರಿಗೆ ಅದು ದೋಸೆ ತಿರುವಾಗದಷ್ಟೇ ಈಸಿ ಆಗಿರುತ್ತೆ. ಬಟ್ ಅದನ್ನ ಹೊರಗಡೆ ಕರ್ಕೊಂಬಂದು ಅವನಿಗೆ ಕಾನ್ಫಿಡೆನ್ಸ್ ಅಲ್ಲಿ ಇಟ್ಕೊಂಡು ಅವ್ನು ಸುಳ್ಳು ಹೇಳ್ತಾ ಇದ್ದಾನಂತೆ. ಅವನು ಪಾಪ ಅವಿದ್ಯಾವಂತ ಮತ್ತೆ ಒಂದು ತುಳಿತ ಸಮಾಜದಿಂದ ಬಂದಿರುವಂತ ವ್ಯಕ್ತಿ. ಆ ವ್ಯಕ್ತಿ ಅಲ್ಲಿ ಪೊಲೀಸ್ ಪ್ರೆಷರ್ ಅಲ್ಲಿ ಪೊಲೀಸ್ ಎದುರಿಸ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಧಮ್ಕಿ ಹಾಕಿದಾಗ ನಾನು ಲೈವ್ ವಿಡಿಯೋದಲ್ಲಿ ನಾನು ಪ್ರಶ್ನೆ ಮಾಡದೆ ಹೊರತು ಸಂಬಂಧಪಟ್ಟಂತ ವಕೀಲರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಮಂಜುನಾಥ್ ಗೌಡನ ಮೇಲೆ. ಅದು ದಟ್ ವಾಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಡೈವರ್ಷನ್. ಯಾವಾಗ ಓಪನ್ ಆಗಿ ಎದುರಿಸಿ ಸಿಕ್ಕಾಕೊಂಡ್ರು ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದೀನಿ ಯಾರು ಮಂಜುನಾಥ್ ಮೇಲೆ. ಒಬ್ಬ ವಕೀಲರಾಗಿ ಮ್ಯಾಜಿಸ್ಟ್ರೇಟ್ಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಪ್ರೊಟೆಕ್ಷನ್ ಕೊಡಿ ಸ್ವಾಮಿ, ಈ ರೀತಿ ಏನೋ ಮ್ಯಾಜಿಸ್ಟ್ರೇಟ್ ಆಕ್ಷನ್ ಮಾಡಿಲ್ಲ ಅಂದ್ರೆ ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ರಿಜಿಸ್ಟ್ರಾರ್ಸ್ ಇದ್ದಾರೆ, ಆಮೇಲೆ ಲಾ ಕಮಿಷನ್ ಇದೆ, ಕೊಡ್ಬೋದಾಗಿತ್ತು. ಎಂಥದ್ದು ಮಾಡಿಲ್ಲ. ಓಕೆ, ಐ ಡೋಂಟ್ ಬೈ ದಿಸ್. ಇದು ಏನೋ ಅವ್ನು ಉಲ್ಟಾ ಹೊಡೆದ ಅಂತಂದ್ರೆ ನೀವುಗಳು ಅವನಿಗೆ ಕರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇಲ್ಲ, ಅವನಿಗೆ ಕಾನ್ಫಿಡೆನ್ಸ್ ಇಟ್ಟಿಲ್ಲ, ಅವನನ್ನು ಯಾರ್ಯಾರೋ ಎದುರಿಸ್ತಾ ಇದ್ದಾರೆ. ಆ ಹೆದರಿಕೆನ ನ್ಯೂಟ್ರಲೈಸ್ ಮಾಡಲಿಕ್ಕೆ ನಿಮ್ಮ ಟೀಮಲ್ಲಿ ಕೆಪಾಸಿಟಿ ಇಲ್ಲ. ಡೆಫಿನೆಟ್ಲಿ ಅವನೊಬ್ಬ ಪ್ರೇ ಆಗ್ತಾನೆ. ಸೊ ಒಂದು ಧನಂಜಯ ಬ್ಯಾಕ್ಔಟ್ ಆಗಿದ್ದು. ಎರಡನೇದು ರೀಸನ್ ಏನೇ ಇರಲಿ, ಓಕೆ, ಅವ್ನು ಉಲ್ಟಾ ಹೊಡೆದ್ಬಿಟ್ರೆ ಅವ್ನು ಯಾಕೆ ಉಲ್ಟಾ ಹೊಡೆದ ಅಂತ ಅಟ್ಲೀಸ್ಟ್ ತನಿಖೆ ಆಯ್ತಾ? ಉಲ್ಟಾ ಹೊಡೆದಿದ್ದಕ್ಕೆ ಅಥವಾ ಅವನಿಗೆ ಹೆದರಿಕೆ ಆಗಿದ್ದಕ್ಕೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ಆಗಿಲ್ಲ. ಸೊ ಏನೂ ಆಗಿಲ್ಲ ಅಂತ ಅವನ ಮೇಲೆ ಆರೋಪಗಳನ್ನು ಹಾಕಿ ಓಕೆ ಅವ್ನು ತಪ್ಪೇ ಇರ್ಬೋದು, ಇಲ್ಲ ಅಂತ ಹೇಳ್ತಲ್ಲ, ಹೆದರಿಕೆಯಿಂದ ಅವನು ಉಲ್ಟಾನೇ ಹೊಡೆದಿದ್ದಾನೆ ಅಂತ ಅನ್ಕೊಳ್ಳೋಣ. ಯಾರ್ದು ಕೆಲಸ ಇದು? ಯಾರ ಕೆಲಸ ಇದು? ಇದನ್ನ ಸರಿ ಮಾಡಿಸೋದು ಅಥವಾ ಅವನಿಗೆ ಪ್ರೊಟೆಕ್ಷನ್ ಕೊಡಿಸೋದು, ಮಂಜುನಾಥನ್ಗೆ ಬೀಗ ಹಾಕ್ಸೋದು, SIT ಕರೆಕ್ಟಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ನೋಡ್ಕೊಳೋದು ವಕೀಲರ ಕೆಲಸ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಕೆಲಸ, ಹೂ ಕಾಲ್ ದೆಮ್ಸೆಲ್ಫ್ ಆಸ್ ಎ ಹೋರಾಟಗಾರ ಅವ್ರ ಕೆಲಸ ಮಾಡಿಲ್ಲ. ಎರಡನೇದಾಗಿ ಭೀಮಾ ಅರೆಸ್ಟ್ ಆಗ್ತಾನೆ, ಭೀಮಾ ಸುಳ್ಳು ಹೇಳ್ತಾನಂತ ಅವನನ್ನಲ್ಲೇ ಮೂಲೆ ಗುಂಪು ಮಾಡ್ತಾರೆ. ಅಲ್ರಿ, ಕರ್ಕೊಂಬಂದು ಭೀಮಾಯಿಂದನೇ ಈ ಕೇಸ್ ನಿಂತಿರೋದು. ಅವನೇನಾದ್ರೂ ಸುಳ್ಳು ಹೇಳಿದ್ರೇನೋ, ಅವನೇನಾದ್ರು ಉಲ್ಟಾ ಹೊಡೆದಿದ್ರೇನೋ, ನಿಮ್ಗಳಿಗೆ ಅವನನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಕಾನ್ಫಿಡೆನ್ಸ್ ಇಲ್ಲ. ಓಕೆ, ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ಅವನು ಬಲಿಯಾದ, ಅವನ್ನ ತಗೊಂಡು ಒಳಗಡೆ ಹಾಕೊಂಡ್ರು, ಅವ್ನು ಸುಳ್ಳು ಕೇಸ್ ಹಾಕೋರು. ಈಗ ಅವನ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸಿ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಹೊರಟಿದ್ದಾರೆ. ದಿಸ್ ಈಸ್ ವಾಟ್ ದ ಸೀನ್ ಇಸ್. ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಾಗ ನೀವುಗಳು ಹೈಕೋರ್ಟ್ಗೆ ಹೋಗ್ತೀರಾ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅದೇ ಭೀಮನನ್ನ ಉಲ್ಟಾ ಹೊಡೆದಿದ್ರು ಕೂಡ ಒಬ್ಬ ಅವಿದ್ಯಾವಂತ, ಒಂದು ತುಳಿತ ಸಮಾಜಕ್ಕೆ ಬಂದಂಥವನು, ಕಸ ಗುಡಿಸ್ಕೊಂತ ಇದ್ದವನು, ಅವನಿಗೆ ಕಾನೂನು ಏನು ಅಂತ ಗೊತ್ತಿಲ್ಲದವನು, ಅವನನ್ನ ಒಳಗಡೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಆಗಲಿಲ್ಲ, ಅವನಿಗೆ ಬೆದರಿಕೆ ಆಗ್ತಾ ಇದ್ದದನ್ನ ತಪ್ಪಿಸ್ಲಿಕ್ಕಾಗಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ನಾವು ಈ ಕೇಸಿಂದ ಬ್ಯಾಕ್ಔಟ್ ಆಗ್ತೀವಿ. ಮತ್ತೆ ಏನು ನ್ಯಾಯ ಸಿಗ್ದಂಗಾಯ್ತು? ಏನು ನ್ಯಾಯ ಕೊಟ್ಟಂಗಾಯ್ತು? ಹಂಗಾರೆ ನಾವೆಲ್ಲ ಗೋಬೇನಾ? ನಾವೆಲ್ಲ 6 ಕೇಸ್ ಹಾಕ್ಸ್ಕೊಂಡಿದ್ದೀವಿ. ಸೊ ಧನಂಜಯ ಅವರು ಬ್ಯಾಕ್ಔಟ್ ಆದರು. ಏನಕ್ಕೆ ಬ್ಯಾಕ್ಔಟ್ ಆದರು ಅದು ಅವ್ರು ಹೇಳಿ, ಇಲ್ಲ ನಾನು ಹೇಳ್ತೀನಿ. ಅವತ್ತನ ಒಂದು ದಿವಸ ಸೂಕ್ತ ಸಮಯದಲ್ಲಿ ಧನಂಜಯ ಅವರು ಯಾಕೆ ಬ್ಯಾಕ್ಔಟ್ ಆದರು, ಅದರಿಂದ ಏನಿದೆ ನಾನು ಮಾತಾಡ್ತೀನಿ. ಆಮೇಲೆ ಲೆಟ್ ಮಿ ನಾಟ್ ಸ್ಪೀಕ್. ಇದು ರೈಟ್ ಟೈಮ್ ಅಲ್ಲ, ಇದು ಮಾತಾಡಲಿಕ್ಕೆ ರೈಟ್ ಟೈಮ್ ಅಲ್ಲ. ಮತ್ತು ಸೀನಿಯರ್ ಕೌನ್ಸಿಲು, ನಾನು ಅವ್ರ ಮೇಲೆ ಏನು ಆರೋಪ ಮಾಡೋಕ್ಕಲ್ಲ, ಬಟ್ ಅವ್ರು ಯಾಕೆ ಬ್ಯಾಕ್ಔಟ್ ಆದರೂ ನನ್ನ ಹತ್ರ ಮಾಹಿತಿ ಇದೆ. ನಾನು ಸಮಯ ಬಂದಾಗ ಹೇಳ್ತೀನಿ. ಇದೇ ತಿಮ್ರೋಡಿ ಅವರು ಮತ್ತು ಇದೇ ಗಿರೀಶ್ ಅವರು ಒಟ್ಟಾಗಿ ಅಲ್ಲಿ ಒಂದಷ್ಟು ಪಾಪ ಈ ಮುತ್ತೂರು ಜನ ವಹಿಸ್ಕೊಂಡಂಥ ಹೋರಾಟಗಾರ ಅವರೇ ನಂಬಿರುವಂಥ ಒಂದು ದೊಡ್ಡ ಟೀಮ್ ಇದೆ, ಪಾಪ ಮಾಡ್ತಾ ಇದ್ದಾರೆ. ತಿಮ್ರೋಡಿ ಅವ್ರ ಮೇಲೆ, ಮಹೇಶ್ ತಿಮ್ರೋಡಿ ಅವ್ರ ಮೇಲೆ 14 ಕೇಸ್ ಆಗುತ್ತೆ, ರೌಡಿ ಪಟ್ಟಿ ಇತ್ತು ಅನ್ಸುತ್ತೆ, ಗಡೀಪಾರ ಆಗುತ್ತೆ, ಆಮೇಲೆ ಇದು ನಾನಾ ಆಕ್ಟಿವಿಟೀಸ್ ಆಗುತ್ತೆ. ಅವ್ರನ್ನ ಹಂಟ್ ಮಾಡಕ್ಕೆ ಸೋಚ್ಕೊಂತಾರೆ ಪೊಲೀಸರು. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಜೊತೆಲಿದ್ದಂಥ ಗಿರೀಶನ್ನ ಏನೂ ಮಾಡಲ್ಲ, ಅರೆಸ್ಟು ಮಾಡಲ್ಲ, ಅವ್ರನ್ನ ಹಂಟು ಮಾಡಲ್ಲ, ಅವ್ರನ್ನ ಗಡೀಪಾರು ಮಾಡಲ್ಲ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ತಿಮ್ರೋಡಿ ಅವರು ಥ್ರೆಟ್ ಅಂತ ಪೊಲೀಸ್ಗೆ ಫೀಲ್ ಆಗಿದೆ. ನನಗನ್ಸಿದ್ದು ಐ ಮೈಟ್ ಬಿ ರಾಂಗ್ ಆಲ್ಸೋ. ತಿಮ್ರೋಡಿ ಅವರು ಥ್ರೆಟ್ ಅಂತ ಫೀಲ್ ಆಗಿದೆ, ಅವ್ರ ಮೇಲೆ 14 ಕೇಸ್ ಹಾಕಿದ್ದಾರೆ, ಅವ್ರನ್ನ ಗಡೀಪಾರು ಮಾಡಿದ್ರು. ಜಗದೀಶ್ ಈ ಕೇಸಲ್ಲಿ ಥ್ರೆಟ್ ಅಂತ ಫೀಲ್ ಆಗಿದೆ, ಅವ್ರ ಮೇಲೆ 6 ಕೇಸ್ ಹಾಕಿ ಒಬ್ಬ ಅಡ್ವೊಕೇಟನ್ನು ತುಳಿಲಿಕ್ಕೆ ಪ್ರಯತ್ನ ಬಿದ್ದು ಅದು ಆಗೋದಿಲ್ಲ, ಅದು ಬೇರೆ ವಿಚಾರ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಗಿರೀಶ್ ಆರಾಮಾಗಿ ಓಡಾಡ್ಕೊಂಡಿದ್ದಾನಲ್ಲ, ಪೊಲೀಸವ್ರಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಆಗಿದ್ದಾನ? ಯಾಕೆ ಅನುಮಾನ ಬೀಳ್ಬಾರ್ದು? ಒಬ್ಬ ಧನಂಜಯ ಅವರು ಅಲ್ಲಲ್ಲ, ಅಲ್ಲಿ ಕಮ್ ಟು ಒಬ್ಬ ಧನಂಜಯ ಸೀನಿಯರ್ ಕೌನ್ಸಿಲ್ ಬ್ಯಾಕ್ಔಟ್ ಆಗ್ತಾರೆ ಕೇಸಲ್ಲಿ.
ತಿಮ್ರೋಡಿ ಊರು ಬಿಡ್ತಾರೆ, ಜಗದೀಶ್ ಮೇಲೆ 6 ಕೇಸ್ ಆಗುತ್ತೆ, ಯಾರು ಸೀನಲ್ಲಿ ಇರಲ್ಲ ಅವರೆಲ್ಲ ಬರ್ತಾರೆ, ಬೆಂಗಳೂರಲ್ಲಿ ಒಂದು ಪ್ರೊಟೆಸ್ಟ್ ಆಗುತ್ತೆ. ಪ್ರೊಟೆಸ್ಟ್ ಅಂತ ಏನು ನಾವೇನು ಡಿ ಕೆ ಶಿವಕುಮಾರ್ ಲೆವೆಲಲ್ಲಿ ಏನೋ ಹೈಟೆಕ್ ಏನೋ ಶಾಮಿಯಾನ ಹಾಕಿ ಹೈಟೆಕ್ ಮೈಕನ್ನು ಇಟ್ಕೊಂಡಿಲ್ಲ ಅಂದ ಪರವಾಗಿಲ್ಲ, ಹೋರಾಟಗಾರ ಧ್ವನಿ ರೀಚ್ ಆಗುತ್ತೆ. ನಾವು ಕಿತ್ತೋಗಿರೋ ಮೊಬೈಲಲ್ಲಿ ಮಾಡಿದೆ ಜನ ನೋಡ್ತಾರೆ ಅಂತಂದರೆ, ಬೆಂಗಳೂರಲ್ಲಿ ನಡೆದಂಥ ಹೋರಾಟದಲ್ಲೂ ಅಷ್ಟೇ ನಿನ್ನೆ ಕಾಂಗ್ರೆಸ್ ಫಂಡಿಂಗ್ ಆಗಿದೆ. ಆ ಟೆಂಟ್ ಹಾಕ್ಲಿಕ್ಕೆ 8 ಲಕ್ಷ, ಆ ಮೈಕ್ ಹಿಡಿಲಿಕ್ಕೆ 8 ಲಕ್ಷ ಕಾಂಗ್ರೆಸ್ ಫಂಡಿಂಗ್ ಮಾಡಿದೆ. ಕಾಂಗ್ರೆಸ್ಸೇ ಆ ಒಂದು ಪ್ರೊಟೆಸ್ಟನ್ನು ಆರ್ಗನೈಸ್ ಮಾಡಿದ್ದು. ಇವ್ರನ್ನ ಸುಮ್ಮನೆ ಅಲ್ಲಿ ಮೈಕ್ ಕೊಟ್ಟು ಮಾತಾಡಿಸುವಂಥ ಆರೋಪ ಇದೆ. ಇದು ಒಂದು ದೊಡ್ಡ ಮಟ್ಟ, ನನಗೆ ತಿಳಿದ ಮಟ್ಟಿಗೆ ಇದು ಸತ್ಯ ಕೂಡ ಇದೆ. ಸರ್ಕಾರ ಮಾಡಬೇಕಾಗಿಲ್ಲ, ಕಾರ್ಯಕರ್ತರು ಇದ್ದಾರಲ್ಲ, ಕಾಂಗ್ರೆಸ್ ಸೂರ್ಯ ಇದ್ದ ಅಲ್ಲಿ, ಅಡ್ವೊಕೇಟ್ ಸೂರ್ಯ ಮುಖಂದರಾಜ್ ಇದ್ದ ಅಲ್ಲಿ, ಅದನ್ನು ಆರ್ಗನೈಸ್ ಮಾಡಿದಂಥ ಅವ್ರು ಇನ್ನೊಬ್ಬರು ಹೆಸರು ಹೇಳಿದೆ, ಈಸ್ ಆಲ್ಸೋ ಕನೆಕ್ಟೆಡ್ ವಿತ್ ಹರೀಶ್ ಅಂತ, ಅವರು ಕೂಡ ಕಾಂಗ್ರೆಸ್ ಟಿಕೆಟ್ನ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಏನಾದ್ರು ಹರೀಶ್ ಅಂತ ಇದ್ದಾರೆ, ಅವರು ಅಲ್ಲಿದ್ದರು. ಅವ್ರು ಹೇಳಿದ್ದು ನನಗೆ, ನವೀನ್ ಗೌಡ ನಾವೆಲ್ಲ ಹಾಕ್ಕೊಂಡು ಅವ್ರ ಹೆಸರು ಹೇಳಿದ್ದು ಎಲ್ಲರೂ ಕೂಡ ಕಾಂಗ್ರೆಸ್ ಅವರೇ. ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಅವರು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಸರ್, ಅವರು ಕಾಂಗ್ರೆಸ್ ಅನ್ನು ಬಿಟ್ಟು ವ್ಯಕ್ತಿಯಾಗಿ ಕೂಡ ಮಾಡಿರ್ಬೋದಲ್ಲ ಸರ್. ಕಾಂಗ್ರೆಸ್ ಅಂತೇಳಿ ಯಾಕೆ ತರ್ತೀರಾ ನೀವು ನಡುವಲ್ಲಿ? ಕಾಂಗ್ರೆಸ್ ಅಂತ ಇದೆ ಅಲ್ಲಿ, ನಾನು ಕಾಂಗ್ರೆಸ್ ಅಂತ ವ್ಯಕ್ತಿ ಅಂತ ನಾನೊಂದು 20 ಸಾವಿರ ನಾನು ಕೇಳಿದ್ರೆ ಕೊಡ್ತಾ ಇದ್ನಪ್ಪ. 20 ಸಾವಿರ ಕೇಳಿದ ನನ್ನೇನು ಕೇಳಿಲ್ಲ. ಅಲ್ಲಿನ ಶಾಮಿಯಾನ ಡಿ ಕೆ ಶಿವಕುಮಾರ್ ಲೆವೆಲ್ ಅದು. ಆ ಶಾಮಿಯಾನ ಬೇರೆ ಯಾರು ಹಾಕ್ಸೋಕ್ಕಾಗಲ್ಲ, ಡಿ ಕೆ ಶಿವಕುಮಾರ್ ಕೆಪಾಸಿಟಿ ಇರೋರು ಹಾಕ್ಸೋಕ್ಕಾಗೋದು. ನಾನು ಡಿ ಕೆ ಶಿವಕುಮಾರ್ ಮೇಲೆ ಹೇಳಿ ಇರ್ಬೋದೇನು, ಯಾರು ಗೊತ್ತು. ಇದೇ ಡಿ ಕೆ ಶಿವಕುಮಾರ್ SIT ರಚನೆ ಮಾಡಿದ ಮೇಲೆ ಡಬ್ಬಾ ಅಂತ ಹೇಳುವಂಥ ಡಿ ಕೆ ಶಿವಕುಮಾರ್ ಅಲ್ಲೂ ಕೂಡ ಫಂಡಿಂಗ್ ಮಾಡಿ ದಿಕ್ ತಪ್ಪಿಸ್ತಾ ಇರ್ಬೋದು, ಯಾರು ಗೊತ್ತು. ದಿಸ್ ಇಸ್ ಮೈ ಅಲಿಗೇಷನ್, ಅದು ಸುಳ್ಳ ಅಲ್ಲ, ಅದು ಸಮಯನೇ ಉತ್ತರ ಕೊಡಬೇಕಾಗಿದೆ. ಅದೇ ಡೆನ್ಸಿಟಿ ಇರುವಂಥ ಮಹೇಶ್ ತಿಮ್ರೋಡಿ ಅವ್ರ ಮೇಲೆ 14 ಕೇಸ್ ಆಗುತ್ತೆ. ಗಡಿ ಪಾರ್ ಮಾಡಿ ಅವ್ರ ಬಾಯಿನ ಮುಚ್ತಾರೆ ಪೊಲೀಸರು. ಇವಾಗಲೂ ಕೂಡ ಪಾಪ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಈ ಹೋರಾಟದಿಂದ, ನನಗಿರೋ ಮಾಹಿತಿ ಪ್ರಕಾರ. ಅದೇ ಗಿರೀಶ ಆರಾಮಾಗಿ ಓಡಾಡ್ತಾನೆ, ಅವನ ಮೇಲೆ ಪೊಲೀಸರು ಕೇಸ್ ಹಾಕೋರು ಕೂಡ ಅರೆಸ್ಟ್ ಮಾಡಲ್ಲ, ಜೈಲಿಗೆ ಕಳಿಸಲ್ಲ, ಬರೀ ಡೈಲಾಗ್ ಹೊಡ್ಕೊಂಡು ಇರ್ತಾರಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತ, ಆಮೇಲೆ ಇದಕ್ಕೆ ಇನ್ನೊಂದು ಅನುಮಾನ, ನನ್ನನ್ನು ಅರೆಸ್ಟ್ ಮಾಡಿದಾಗ ಕೊಡಗೇಲಿ ಇನ್ಸ್ಪೆಕ್ಟ್ರು ಮುತ್ತುರಾಜ್ ಅಂತ, ಅವನು ಅದನ್ನೇ ಹೇಳ್ದ, ಸರ್ ನಿಮಗೆ ಗಿರೀಶ್ ಗೊತ್ತಾ ಅಂತ. ಇದು ಸಾಮಾನ್ಯವಾಗಿ ಕೂತ್ಕೊಂಡಾಗ ಪೊಲೀಸರ ಹತ್ರ ಸುಮ್ಮನೆ ತಮಾಷೆಗೆ ಅವ್ರು ಏನೋ ಒಂಥರ ಫ್ರೆಂಡ್ಲಿ ಕೇಳ್ತಾರೆ, ಅದು ಫ್ರೆಂಡ್ಲಿ ಅಲ್ಲ, ಅವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು. ಗಿರೀಶ್ ಗೊತ್ತಾ ಅಂದರೆ, ಇಲ್ಲಪ್ಪ ಗೊತ್ತಿಲ್ಲ ನನಗೆ ಅಂತಂದೆ. ಸರ್ ಅವರು ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಗೊತ್ತಲ್ಲ ಅಂತ. ಅದೆಲ್ಲ ಗೊತ್ತಿದೆ ಅಂತ. ಸರ್ ಅವ್ರು ಡಿಪಾರ್ಟ್ಮೆಂಟಲ್ಲಿ ಇರ್ಬೇಕಾರೆ ಅವರು ನಮ್ಮನ್ನು ಬಿಟ್ಕೊಡಲ್ಲ ಸರ್, ನಾವು ಅವ್ರನ್ನ ಬಿಟ್ಕೊಡಲ್ಲ ಅಂತ. ಏನಕ್ಕೆ ಡೈಲಾಗ್ ಹೊಡೆದ ಇದು ನನಗೆ ಗೊತ್ತಿಲ್ಲ. ಆಮೇಲೆ SITಯಿಂದ ಹೊರಗಡೆ ಇಂಟ್ರಾಗೇಷನ್ದ ಹೊರಗಡೆ ಬಂದಾಗ SITಯನ್ನು ಹೊಗಳ್ತಾರೆ ಇದೇ ಗಿರೀಶು, SIT ಇಸ್ ಡೂಯಿಂಗ್ ಎ ಗುಡ್ ಜಾಬ್, ತನಿಖೆ ಮಾಡ್ತಾ ಇದ್ದಾರೆ, ನ್ಯಾಯ ಕೊಡಿಸ್ತಾರೆ ಅಂತ. ನಾನು ದಿನ ಉಗಿತೀನಿ ಅವ್ರಿಗೆ. ಯಾಕೆ ಅಂತಂದರೆ ಭೀಮನ್ಗೆ ಎದುರಿಸಿದ್ರು, ದಿಕ್ ತಪ್ಪಿಸ್ತಾ ಇದ್ದಾರೆ, ಆಮೇಲೆ ಪಾರದರ್ಶಕವಾಗಿ SIT ನಡೀತಾ ಇಲ್ಲ, ಸರ್ಕಾರಕ್ಕೆ ಮಾಹಿತಿ ಕೊಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾ ಇಲ್ಲ, ಎಲ್ಲ ಗೌಪ್ಯವಾಗಿ ನಡೀತಾ ಇದೆ. ಆಮೇಲೆ ಯಾರು ಹೋರಾಟ ಮಾಡ್ತಾರೆ, ಧ್ವನಿ ಮಾಡ್ತಾರೆ, ಅವ್ರಗಳ ಮೇಲೆ FIR ಹಾಕಿ ಅವ್ರನ್ನ ಚೇಸ್ ಮಾಡ್ಕೊಂಡು ಈ ಕೇಸನ್ನು ಮುಚ್ಚೋ ಕೆಲಸ ಮಾಡ್ತಾರೆ SITಯನ್ನು. ಗಿರೀಶ ಒಳಗಡೆ ಹೋಗಿ ಎನ್ಕ್ವೈರಿಗೆ ಹೋಗಿ ಇಂಟ್ರಾಗೇಷನ್ಗೆ ಹೋಗಿ ಹೊರಗಡೆ ಬಂದ ತಕ್ಷಣ ಅವರನ್ನು ಹೊಗಳ್ತಾರೆ. ಸೊ ಸಾಮಾನ್ಯವಾಗಿ ನನ್ನ ಪ್ರಶ್ನೆ ಏನಪ್ಪ ಅಂತಂತಾರೆ, ಈಗ ಹೊಗಳ್ಕೊಂಡು ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟವನ ಅನ್ನೋದು ನೇರವಾದಂಥ ಪ್ರಶ್ನೆ. ಮೊದಲಿಗೆ ವಿಡಿಯೋ ಮಾಡಿದಾಗ ದಾಖಲೆ ಇದೆ, ಗಿರೀಶ್ ಮಟ್ಟನ್ ಅವರಿಗೆ ಎಲ್ಲಿಂದೋ ಫಂಡ್ ಆಗಿದೆ, ಕ್ರಿಶ್ಚಿಯನ್ ಮಿಷನರಿ ಮತ್ತೊಂದು ಮಗದೊಂದು ಅಂತೇಳಿ ಹೇಳಿದ್ರಿ. ಸೊ ಇದೆಯಾ ಅದಕ್ಕೆ ದಾಖಲೆ, ಯಾವುದಾದ್ರೂ ಫಂಡಿಂಗ್ ಆಗಿರುವಂಥದ್ದು? ಕೊಡೋಣ. ಇದೇ ಗಿರೀಶನೇ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ನಾನು ಜಮ್ಮು ಕಾಶ್ಮೀರಲ್ಲೂ ಕೂಡ ನಾನು ಜಮೀನು ತಗೊಂಡಿದ್ದೀನಿ ಅಂತ. ಸೊ ಅವ್ರು ಹೇಳೋ ಡೈಲಾಗ್ಗಳು ಏನು ಅಂತಂತಂದರೆ, ನನಗೆ ಇಲ್ಲಿ ಏನು ಈ ಪೊಲೀಸ್ ಕೆಲಸ ಬಿಟ್ಟ ಮೇಲೆ ನನಗೆ ಕೈಗೆ ಮತ್ತು ಕಾಲಿಗೆ ಎಟಕಿದ್ರೆ ಸಾಕು ನನ್ನ ಜೀವನ ಅಂತ ಹೇಳ್ತಾರೆ. ಅದೇ ವ್ಯಕ್ತಿ ಕಾಶ್ಮೀರಲ್ಲಿ ಜಮೀನು ತೊಗೊಂಡಿದ್ದಾರೆ, ಅವರೇ ಹೇಳ್ಕೊಂಡಿದ್ದಾರೆ. ಈಗ ಒಬ್ಬ ಕೆಲಸ ಇಲ್ದವನಿಗೆ ಕೆಲಸ ಇಲ್ದವ್ರಿಗೆ ಫಂಡ್ ಇಲ್ದವನಿಗೆ ಈಗ ದುಡ್ಡಿಯಲ್ಲಿಂದ ಬರ್ತಾರೆ. ಆಮೇಲೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಬರೀ ನನ್ನ ಮೇಲೆ FIR ಹಾಕೋರು ಅಂತನಲ್ಲ, ಇಡೀ SIT ಏನು ದುರಾಡಳಿತ ಮಾಡಿದೆ, ಕ್ಯಾಮ್ರಾ ಹಾಕೋಣಲ್ಲ, ವಾಕಿ ಟಾಕಿ ಬಳಸಲ್ಲ, ಪಾರದರ್ಶಕತೆ ಇದೆ. ನಾನು ಫೈಲ್ಡ್ ಕಂಪ್ಲೇಂಟ್ ಇನ್ ಲೋಕಾಯುಕ್ತ, ಕರ್ನಾಟಕ ಲೋಕಾಯುಕ್ತ. ಸಮಯ ಬಂದಾಗ ನಾನು FIR ಮಾಡಿಸ್ತೀನಿ ಅವ್ರ ಮೇಲೆ. ನಮಗೆ ನನಗೆ SIT ಅವ್ರನ್ನ ಹೊಗಳಕ್ಕೆ ಬರಲ್ಲ, ಹೊಗಳಕ್ಕಲ್ಲ ನಾವು ಅವ್ರನ್ನ ಅಪಾಯಿಂಟ್ ಮಾಡಿರೋದು, ನಮಗೆ ನ್ಯಾಯ ಕೊಟ್ಟಿಲ್ಲ ಅಂತ ನಾವು ಉಗಿತೀವಿ, ಅಥವಾ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಮಹೇಶ್ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ದಟ್ ಮ್ಯಾನ್. ಪಾಪ ಆ ವ್ಯಕ್ತಿ ಓಡೋಗ್ತಾರೆ, ಅದನ್ನ ಕೇಸ್ ಆಗುತ್ತೆ. ಅದೇ ಚಿತ್ರಹಿಂಸೆ ನಿನ್ಗೆ ಯಾಕೆ ಕೊಡ್ತಲ್ಲ ಪೊಲೀಸರು, ನೀನು ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ ಕೇಳಿದ್ರೆ, ನನಗೆ ಬ್ರೀಫ್ ಕೇಸ್ ಬಂದಿದೆಯಾ ಅಂತಂದ್ರೆ ನೀನು ಎಂತ ಗಿಲ್ಟಿ ಫೆಲೋ. ಡೆಫಿನೆಟ್ಲಿ ಈಗ ಇವನು ಯಾರ ಭೀಮನ್ನ ಹೊರಗಡೆ ಕರ್ಕೊಂಬರ್ಬೇಕಾಯ್ತು, ಯಾಕೆ ಕರ್ಕೊಂಬಂದಿಲ್ಲ? ಅದೊಂದು ಸಣ್ಣಕ್ಕೆ. ಮತ್ತೆ ಗಿರೀಶ್ ಸತ್ಯ ಹೇಳ್ತಾ ಇದ್ದಾನ. ಗಿರೀಶ್ ಆಗರೆ ಸತ್ಯ ಹೇಳಿ ಆತನ ಮೇಲೆ ಯಾಕೆ ಪೊಲೀಸರು ನಿಕೃಷ್ಟವಾದಂಥ ಕೇಸುಗಳನ್ನು ಹಾಕಿ ಗಡಿಪಾರು ಮಾಡ್ತಾ ಇಲ್ಲ, ಬರೀ ಮಹೇಶ್ ತಿಮ್ರೋಡಿ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಅಲ್ಲ ಈಗ ಹಾಕಿದ್ರಲ್ಲ, ಇವಾಗ ಮಹೇಶ್ ತಿಮ್ರೋಡಿ ಅವ್ರ ಮೇಲೆ ಏನಕ್ಕೆ ಯಾವ ಕೇಸ್ ಹಾಕಿದ್ರು? ಅಲ್ಲ ಇವಾಗ ಹೊಸದಾಗ ಹಾಕಿರೋ ಕೇಸುಗಳು ಮತ್ತೆ ಗಡಿಪಾರು ಈಗ ಹೊಸದಾಗ ತಾನೇ ಮಾಡೋದು. ಅದೇ ಗಡಿಪಾರನ್ನ ಗಿರೀಶ್ ಅವ್ರಿಗೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಇಲ್ಲ, ನನಗೆ ಗೊತ್ತಿಲ್ಲ ಬಿಡಿ ಸರ್, ಏನೋ ಸರ್ ನನಗೆ ಒಂದು ಅರ್ಥ ಮಾಡ್ಕೊಳ್ಳಿ.
ನಾನು ಯಾರಿಗೂ ಬಕೆಟ್ ಹಿಡ್ಕೊಂಡು ನಾನು ಜೀವನ ಮಾಡಲ್ಲ. ಈಗ ನೀವೇನಾದರೂ ಗಿರೀಶನ್ ಪರವಾಗಿ ಪ್ರಶ್ನೆ ಕೇಳ್ತಾ ಇದ್ರೆ ಅದ್ರ ಉತ್ತರ ನಿಮ್ಮ ಹತ್ರನೇ ಇದೆ, ನಾನು ಇದನ್ನು ಹೇಳಕ್ ಹೋಗೋದಿಲ್ಲ. ಓಕೆ, ಆಮೇಲೆ ನಾನು ಇಲ್ಲಿ ಗಿರೀಶರ ಪರವಾಗಿ, ಗಿರೀಶ್ ಮಟ್ಟನ್ ಅವರ ಪರವಾಗಿ ಪ್ರಶ್ನೆ ಕೇಳೋದಲ್ಲ. ಒಂದು ವೇಳೆ ಗಿರೀಶ್ ಮಟ್ಟನ್ ಅವರು ತಪ್ಪು ಮಾಡಿದ್ರೆ, ಖಂಡಿತವಾಗ್ಲೂ ದಾಖಲೆ ಇದ್ರೆ, ಫಂಡಿಂಗ್ ಬಂದಿದ್ರೆ, ಅಥವಾ ಈ ತರ ಅಡ್ಜಸ್ಟ್ಮೆಂಟ್ ಆದ್ರೆ, ಖಂಡಿತವಾಗ್ಲೂ ನಾನೂ ಕೂಡ ಅವರ ವಿರುದ್ಧ ಧ್ವನಿಯನ್ನು ಎತ್ತೀನಿ. ಅಂತೂ ಒಂದಷ್ಟು ಮಾಹಿತಿ ಇದೆ ಸದ್ಯಕ್ಕೆ. ಅಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ ಸಮಯಕ್ಕೆ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಯಾವ ಹೋರಾಟನೂ ಅಷ್ಟೇ. ಏನು ವಿಡಿಯೋಗಳು ಕಡಿಮೆ ಅಂತಂತಂದ್ರೆ ವಿಡಿಯೋಗಳು ಕಡಿಮೆ ಆಗಿದ್ದು ಮತ್ತೆ ಈ ಕೇಸಿಂದ ಕೈ ತೊಳ್ಕೊಡ್ರಿ ಅಂತಲ್ಲ. ಈ ಕೇಸಿಗೆ ಕೊನೆಯ ಕಾನೂನಿನ ಮೊಳೆ ನಾನೇ ಹೊಡೆಯೋದು, ಬರೆದಿಟ್ಕೊಳ್ಳಿ. ಈ ಧರ್ಮಸ್ಥಳ ಪ್ರಕರಣಕ್ಕೆ ಕೊನೆಯ ಕಾನೂನಿನ ಮೊಳೆ ನಾನೇ ಹೊಡೆಯೋದು. ಓಕೆ, ಗೊತ್ತಾಗುತ್ತೆ. ಸಮಯ ಮಾತಾಡ್ತೀವಿ, ಮೈಕ್ ಮುಂದೆ ಹೇಳೋಂಥದ್ದಕ್ಕಾಗಲ್ಲ. ಯಾಕಂದ್ರೆ ಮೈಕ್ ಮುಂದೆ ನಮ್ಮ ವಿರೋಧಿಗಳು ಕೇಳಿಸ್ಕೊಂತಾರೆ, ನಮ್ಮ ಪ್ರೀತಿ ಮಾಡೋರು ಕೇಳಿಸ್ಕೊಂತಾರೆ. ವಿರೋಧಿ ಕೇಳಿಸ್ಕೊಂಡಾಗ ಅದಕ್ಕೆ ಷಡ್ಯಂತ್ರಗಳು ನಡೀತದೆ. ಹಾಗಾಗಿ ಸದ್ಯಕ್ಕೆ ನೀವು ಕೇಳೋದ್ರಲ್ಲ ಯಾಕೆ ಮೈಕಲ್ಲಿ ಮಾತಾಡ್ತಾ ಇಲ್ಲ ಅಂತ, ಕೆಲಸ ಮಾಡ್ತಾ ಇದ್ದೀವಿ, ಕಾನೂನು ಕೆಲಸ ಮಾಡ್ತಾ ಇದ್ದೀವಿ. ಯಾರು ಏನು ಅಕಸ್ಮಾತ್ ನಾನು ಕೂಡ ತಪ್ಪು ಮಾಡಿದ್ರೆ, ನಾನು ಹೇಳೋದ್ರಲ್ಲ ಆರೋಪ ಬಂತಲ್ಲ, ಈಗ ಬ್ರೀಫ್ ಕೇಸ್ ಇಸ್ಕೊಂಡ್ರ ಅಂತ, ಇಸ್ಕೊಂಡಿದ್ರೆ ಸಮಯ ಉತ್ತರ ಕೊಡ್ತದೆ ಅದಕ್ಕೆ. ಖಂಡಿತವಾಗಿ ನಾನು ಕೂಡ ಬ್ಲಾಂಕೆಟ್ ಹಾಕೊಂಡು ಮಲ್ಕೊಳಕ್ಕಾಗಲ್ಲ. ನನ್ನ ಅನುಮಾನ ಬರೀ ಗಿರೀಶ್ ಒಬ್ಬನೇ, ತಿಮ್ರೋಡಿ ಅವರಲ್ಲ. ಆಮೇಲೆ ಕ್ಲಬ್ ಮಾಡ್ಕೊಳಕ್ ಹೋಗ್ಬಿಡಿ. ಓಕೆ, ನನ್ನ ಅನುಮಾನ ಓನ್ಲಿ ಗಿರೀಶ್. ಓಕೆ, ಅಲ್ಲಿ ಯಾವುದೇ ಹೋರಾಟಕ್ಕೆ, ಇವನ್ ಪಾಪ ನನಗೆ ಜಯಂತು ಅವರೆಲ್ಲ ಮುಗ್ಧ ಜನರು, ತಿಮ್ರೋಡಿಯವರು ಮುಗ್ಧ ವ್ಯಕ್ತಿ, ಹೋರಾಟಗಾರ, ಮುಗ್ಧ ವ್ಯಕ್ತಿ. ನನಗೆ ಅನಿಸಿದ ಪ್ರಕಾರ ನನ್ನ ಅನುಮಾನ ಕೇವಲ ಗಿರೀಶನ್ ಮೇಲೆ, ಬರೀ ಯಾರ ಮೇಲೆ ಅಲ್ಲ. ಇರ್ಬೋದು ಪಾಸಿಬಿಲಿಟಿ ಇರ್ಬೋದು, ಬಟ್ ಓನ್ಲಿ ಸಮಯ ಉತ್ತರ ಕೊಡುತ್ತೆ. ನನಗೆ ಒಂದಷ್ಟು ಅನುಮಾನಗಳು ಗಿರೀಶನ್ ಮೇಲೆ ಇದೆಯಪ್ಪ. ನಾನು ನೇರವಾಗಿ ಹೇಳ್ತೀನಿ, ಅನುಮಾನ ಬೀಳೋ ತಪ್ಪು ಏನೂ ಇಲ್ಲ. ಗಿರೀಶ್ ಮಟ್ಟನ್ ಅವರ ಮೇಲೆ ಕೇಸ್ ಆಗಿಲ್ಲ, ಯಾಕೆ ಗಡಿಪಾರು ಮಾಡಿಲ್ಲ, ಮತ್ತೆ SIT ಯನ್ನು ಯಾಕೆ ಹೊಗಳ್ತಾ ಇದ್ದಾರೆ? ಇದೇ ಎರಡಕ್ಕೆ ನಿಮ್ಗೆ ಅವರ ಮೇಲೆ ಸಾಕಷ್ಟಿದೆ ಸರ್. ಸೌಜನ್ಯ ಪ್ರಕರಣದಲ್ಲಿ ಇದೇ ಫೈಲ್ ತಗೊಂಡಂತ ರಿಪೋರ್ಟ್ ಅನ್ನು ತಗೊಂಡು ನಾವು ಹೈಕೋರ್ಟ್ಗೆ ಹೋಗ್ಬೋದಾಗಿತ್ತು. ಇದೇ ಗಿರೀಶ ನಮ್ಮ ಬಾಲನ್ನ ಕರ್ಕೊಂಡು ಪ್ರೊಟೆಕ್ಷನ್ ಆರ್ಡರ್ ತಗೊಂಡ್ಬರ್ತಾರೆ. ಅದೇ ಗಿರೀಶ ಇದೇ ಫೈಲ್ ರಿಪೋರ್ಟ್ ಮಾಡಿದಂಥ ಡಾಕ್ಟರ್ ಆದಮ್ಮ ರಶ್ಮಿ ಅವರ ಫೈಲ್ನ ಎತ್ಕೊಂಡು ಇವ್ರನ್ನೆಲ್ಲ ಪಾರ್ಟಿ ಮಾಡಿಕೊಂಡು, ನಾನು ನೋಡಿ ಇವ್ರ ಮೇಲೆ, ಯಾರ ಮೇಲೆ, SIT ಮೇಲೆ ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಐ ಆಮ್ ಕ್ರಿಯೇಟಿಂಗ್ ಎ ರೆಕಾರ್ಡ್ಸ್ ಅಗೇನ್ಸ್ಟ್ ದೆಮ್. ಏನಕ್ಕೆ ಅಂತಂದರೆ ಅವರು ಪಾರದರ್ಶಕತೆನ ಮೇಂಟೈನ್ ಮಾಡ್ತಾ ಇಲ್ಲ. ಯಾರೋ DK ಶಿವಕುಮಾರ್ಗೆ ಫೋನಲ್ಲಿ ಹೇಳೋದು, ಸಮಯ ಹಿಂಗೆ ನಾವು ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀವಿ ಅಂತ. ಯಾರೋ ಹೋಮ್ ಮಿನಿಸ್ಟ್ರಿಗೆ ಫೋನಲ್ಲಿ ಹೇಳೋದು, ಯಾರೋ ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಪುಂಗೋದು, ಯಾರೋ CM ಪುಂಗೋದು. ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್. ಈ ಪ್ರಜಾಪ್ರಭುತ್ವದಲ್ಲಿ ಏನೇ ತನಿಖೆ ಆದರೂ ಕೂಡ ಪಾರದರ್ಶಕವಾಗಿ ಆಗಬೇಕು. ನೀನು ಪುಂಗಕ್ಕೋಸ್ಕರ ಅಲ್ಲ SIT ಮಾಡಿರೋದು, ನೀನು ಬಚ್ಚಿಕೊಂಡು ವ್ಯವಹಾರ ಮಾಡೋಕ್ಕೋಸ್ಕರ ಅಲ್ಲ. ಬಾಡಿ ಕ್ಯಾಮ್ರಾ ಹಾಕಲ್ಲ ಇವರು, SIT ಅವರು ಬಾಡಿ ಕ್ಯಾಮ್ರಾ ಹಾಕಲ್ಲ, SIT ಅವರು CCTV ಹಾಕಲ್ಲ. ಇಂಟ್ರಾಗೇಷನ್ ರೂಮಲ್ಲಿ ವಿತೌಟ್ CCTV ಇಂಟ್ರಾಗೇಷನ್ ಮಾಡ್ತಾರೆ. ಆ CCTV ಪ್ರಕರಣಗಳು ದಾಖಲೆ ಆಗಿದೆಯಾ, ಅದರ ಔಟ್ಕಮ್ಸ್ಗಳನ್ನು ಸ್ಟೋರ್ ಮಾಡಿದಾರ. ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಏನೋ CCTV ಇದೆಯಾ? ಸುಪ್ರೀಂ ಕೋರ್ಟಿನ ಆದೇಶದ 2020ನಲ್ಲಿ ಮತ್ತೆ ಮೊನ್ನೆ ರೀಕನ್ಸಿಡರೇಷನ್ಗೆ ಮತ್ತೆ ಹಾಕೊಂಡಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ CCTV ಇದೆ. ನಾನು ಹೋಗಿದ್ದೆ ಇಲ್ಲಪ್ಪ ಅಲ್ಲಿ. ನನ್ನ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ಅವರು ಕ್ಯಾಮ್ರಾ ಮಾಡ್ಕೊಂಡ್ರೆ ಹೊರತು ನನಗೇನಾದರೂ ತೊಂದರೆ ಆಗಿ ಅನ್ನೋದಕ್ಕೆ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಇಂಟ್ರಾಗೇಷನ್ ರೂಮಲ್ಲೂ ಕೂಡ, ನಾನು ಇಂಟ್ರಾಗೇಷನ್ ಮಧ್ಯದ ಕೂಡ ಅಲ್ಲೂ ಕೂಡ CCTV ಇಲ್ಲ. ಯಾಕೆ CCTV ಹಾಕಿಲ್ಲ ಅವರು? ಮತ್ತು SIT ಮಾಡ್ಕೊಂಡಿರೋಂಥ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ SIT ಮಾಡಿರೋ ಜಾಗದಲ್ಲಿ ಇವ್ರು ಯಾಕೆ CCTV ಹಾಕಿಲ್ಲ? SIT ಅವ್ರು 20 ಜನ ಆಗಿರ್ಬೋದು, ಗಾರ್ಡ್ಸ್ ಆಗಿರ್ಬೋದು. ನಮ್ಮ ಬೆಂಗಳೂರಲ್ಲಿ ಕಾಂಜಿ ಪಿಂಜಿ PC ಏನೋ ಟ್ರಾಫಿಕ್ ಪೊಲೀಸನ್ನು ಹಾಕೊಂಬತ್ತಾನೆ ಬಾಡಿ ಕ್ಯಾಮ್ರಾನ. SIT ಅವರು ಪ್ರೊಫೆಷನಲ್ ಆಗಿ ತನಿಖೆ ಮಾಡ್ತಾ ಇದ್ರೆ, ಪಾರದರ್ಶಕವಾಗಿ ನೀವು ತನಿಖೆ ಮಾಡ್ತಾ ಇದ್ರೆ, ಸಾರ್ವಜನಿಕ ಹಿತಾಸಕ್ತಿಲಿ ತನಿಖೆ ಮಾಡ್ತಾ ಇದ್ರೆ, ನ್ಯಾಯ ಕೊಡೋಕ್ಕೋಸ್ಕರ ತನಿಖೆ ಮಾಡ್ತಾ ಇದ್ರೆ, ಇನ್ಕ್ಲೂಡಿಂಗ್ ಅದರ ಮುಖ್ಯಸ್ಥ ಯಾಕೆ ಬಾಡಿ ಕ್ಯಾಮ್ರಾ ಹಾಕೋಣಲ್ಲ? ಏನೇನು ಬಚ್ಚಿಡ್ತಾ ಇದ್ದೀರಾ ನೀವು? ಅಂದರೆ ನೀವು ನೋಡ್ಕೊಂಡು ನೀವು ಬರ್ದಿದ್ದನ್ನ ಸತ್ಯ ಅನ್ಕೊಬೇಕಾ? ನಾವು ಯಾಕೆ ಸತ್ಯ ಅನ್ಕೊಬೇಕು? ನೀವು ಯಾಕೆ ಬಾಡಿ ಕ್ಯಾಮ್ರಾ ಹಾಕಲ್ಲ? ನೀವು ಯಾಕೆ ವಾಕಿ ಟಾಕಿ ಬಳಸಲ್ಲ? ನೀವು ಯಾಕೆ ಮೊಬೈಲ್ಗಳನ್ನು ಅವನು ಮಂಜ 2-3 ಇಟ್ಕೊಂಡಿದ್ದು ಯಾರು ಫೋನ್ ಮಾಡ್ತೀಯ ಗುರು ನೀನು? ಮೊಬೈಲ್ ಇಟ್ಕೊಂಡು ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್, ಈಗ DYSP ಅಂತೆ, ಅವ್ನು ಮಾಡ್ತಾ ಇರೋವಂಥ ಗನಂದಾರಿ ಕೆಲಸಗಳಿಗೆ ಸರ್ಕಾರ ಅವನಿಗೆ ಪ್ರಮೋಷನ್ ಕೊಟ್ಟಿದೆ. ಆಮೇಲೆ ಈ 20 ಜನ ಪ್ರೊಫೈಲ್ಗಳನ್ನು, ಇವರ ಸರ್ವಿಸ್ ರೆಕಾರ್ಡನ್ನು SIT ವೆಬ್ಸೈಟಲ್ಲಿ ಹಾಕಬೇಕು. ನಮ್ಗೆ ಗೊತ್ತಾಗಬೇಕಲ್ಲ ನಿಯತೋರು ಇವರು ಅಂತ. ಇವರು ಸತ್ಯಹರಿಶ್ಚಂದ್ರನ್ ತುಂಡುಗಳು ಅಂತ ಸರ್ಕಾರ ಅಪಾಯಿಂಟ್ ಮಾಡಿದೆಯಲ್ಲೇನಪ್ಪ. ಈ ಸತ್ಯಹರಿಶ್ಚಂದ್ರನ್ ತುಂಡು ಅನ್ನೋದಕ್ಕೆ ದಾಖಲೆ ಬೇಕಲ್ಲ ನಮಗೆ. ಸರ್ವಿಸ್ ರೆಕಾರ್ಡ್ ಹಾಕ್ರಿ. ನಾನು ಅಪ್ಲೈ ಮಾಡಿದ್ದೀನಿ. ಐ ಹ್ಯಾವ್ ಅಪ್ಲೈಡ್ ಸರ್ವಿಸ್ ರೆಕಾರ್ಡ್ ಆಫ್ ಆಲ್ ದ 20 ಪೀಪಲ್. 20 ಜನರ ಸರ್ವಿಸ್ ರೆಕಾರ್ಡನ್ನು ನಾವು ಅಪ್ಲೈ ಮಾಡಿದ್ದೀವಿ. DPRಗೆ ನಾವು ತಗೊಳ್ತೀವಿ. ಸರ್, ನಮಗೆ ಇಲ್ಲಿ ಪಾರದರ್ಶಕವಾಗಿ ನಿಯತ್ತಿನ ತನಿಖೆ ಆಗಬೇಕಾಗಿದೆ, ಅದು ಆಗ್ತಾ ಇಲ್ಲ. ಇಲ್ಲಿ ಯಾರನ್ನೋ ರಕ್ಷಣೆ ಮಾಡೋ ಕೆಲಸ, ಧ್ವನಿ ಎತ್ತೋರ ಮೇಲೆ ಕೇಸ್ ಹಾಕೋಂಥ ಕೆಲಸ, ಅವ್ರನ್ನ ಊರು ಬಿಡಿಸೋವಂಥ ಕೆಲಸ. ಆಮೇಲೆ ನಮ್ಗೆ ಅಡ್ಜಸ್ಟ್ಮೆಂಟ್ ಆದರೆ ತಿಮ್ರೋಡಿ ಅವ್ರ ಮೇಲೆ ಹಾಕು, ಊರು ಬಿಡಿಸು, ಗಿರಿ ನಮ್ಮೋನಲ್ಲ ಮಡ್ಕೊ. ಇವೆಲ್ಲ ಬೇಡ ಸರ್. ಇವೆಲ್ಲ ಆಗ್ತಾ ಇದ್ರೆ ನಾನು ನಿಜವಾಗಲೂ ನಾವು ವಿರೋಧ ಮಾಡ್ತೀವಿ ಸರ್. ಇಲ್ಲಿ ಒಂದು ಸಣ್ಣ ಕೂದಲು ಅವ್ರ ಕಡೆ ಹೋದ್ರೂ ಕೂಡ DNA ಸ್ಯಾಂಪಲ್ ಮಾಡ್ಬೋದು. ನಾ ಹೇಳ್ತಾ ಇದ್ದೀನಲ್ಲ, ನಮ್ಮ ಕಡೆಯವರು, ಪೊಲೀಸವ್ರ ಕಡೆ, ಕೊಲೆಗಾರರ ಕಡೆ ಒಂದು ಸಣ್ಣ ಕೂದಲು ಹೋದ್ರೂ ಕೂಡ ನಮ್ಗೇನಾಗುತ್ತೆ, ನಮ್ಗೆ ಅನುಮಾನ ಶುರುವಾಗುತ್ತೆ. ಆಮೇಲೆ SIT ಅವರು ಬರೀ ಕೊಲೆಗಾರನ ಹುಡುಕ್ತಾ ಇದ್ದಾರೆ.
ನಮ್ಮ ಟೀಮು ಎಲ್ಲರ ಮೇಲೆ ಕಣ್ಣಿಟ್ಟಿದ್ದೀವಿ, ಇನ್ಕ್ಲೂಡಿಂಗ್ SIT ಮೇಲೆ ಕಣ್ಣಿಟ್ಟಿದ್ದೀವಿ. ಅವರು ಕೆಮ್ಮಿದ್ರು ನಮ್ಗೆ ಗೊತ್ತಾಗುತ್ತೆ, ಅವ್ರು ಊಸ್ಬಿಟ್ರು ಗೊತ್ತಾಗುತ್ತೆ ನಮಗೆ ಈ ಮಟ್ಟಕ್ಕೆ ನಾವು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಕಾರಣ ಯಾಕೆ ಅಂದರೆ ಈ ಕೇಸಲ್ಲಿ ನಮ್ಗೆ ನ್ಯಾಯ ಬೇಕಾಗಿದೆ. ನಿಮ್ಮ ಪ್ರಕಾರ ಸ್ಟೇ ಮಾಡಿರುವಂಥದ್ದು ತಪ್ಪು ಅಂತ ಹೇಳಿ? ಈಗ ಸ್ಟೇ ಮಾಡಿರೋದು ಕೇಸ್ಗೋಸ್ಕರ ಅಲ್ಲ ಸರ್, ಗಿರೀಶನ್ನ ಅರೆಸ್ಟ್ ಮಾಡಿಬಿಡಿ ಅಂತ. ಕೇಸ್ಗೋಸ್ಕರ ಸಂಬಂಧನೇ ಇಲ್ಲ. ನಾನು ಹೋಗ್ಬಿಟ್ಟು ನನ್ನ ಕೇಸ್ ಮೇಲೆ ಸ್ಟೇ ತೊಗೊಂಡಿದ್ದೀನಿ, ಅದೊಂದು ದೊಡ್ಡ ವಿಚಾರನ ಅಲ್ಲ. ಇದನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರನ್ನ ನೋಟಿಸ್ ಮಾಡಿ, ಅವರಿಗೆ ಅರೆಸ್ಟ್ ಮಾಡಿ, ಅವರಿಗೆ 10-15 ದಿವಸ ಕಸ್ಟಡಿಗೆ ಕೊಟ್ಟು, ನಂತರದಲ್ಲಿ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡಿ ಷಡ್ಯಂತರದ ರೂಪದಲ್ಲಿ SIT ಕ್ಲೋಸ್ ಮಾಡ್ತಾರೆ ಅನ್ನುವಂತ ವಿಚಾರದಲ್ಲಿ ಇವರು ಸ್ಟೇ ತಗೊಂಡು ಬರೋಕೆ ಅಂತೇಳಿ ಹೈಕೋರ್ಟಿಗೆ ಹೋದ್ರು. ಸರ್ ಸ್ಟೇ ಬೇಕಾದ್ರೆ ಅವ್ರು ಇಂಡಿವಿಜುವಲ್ ಕೇಸ್ ತಗೊಂಡ್ಲಿ. FIR 39ಗೆ ಮುಚ್ಚಾಕಿ ಅಂತ ಯಾಕೆ ಹಾಕಿದ್ದಾರೆ ಅಪ್ಲಿಕೇಶನ್? ಬಲನ್ ಅವ್ರದ್ದು ರೆಕಾರ್ಡ್ ಇಸ್ಕೊಂಬನ್ನಿ, ಅದರಲ್ಲೇ ತೋರಿಸಿ. ನನ್ನ ರೆಕಾರ್ಡ್ ಬೇಡ, ಯಾಕಂದ್ರೆ ನಾನು ಬೇಕಾದ್ರೆ ನಾನೇ ಟೈಪ್ ಮಾಡ್ಕೊಬೋದು. ಬಾಲನ್ ಅವರೇ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾನು ಕಂಪ್ಲೀಟ್ 39/2025 ಕೇಸಲ್ಲಿ ಇವರು ಮಾಡಿರುವಂತ 39/2025 ಏನಿದೆ ಅದು ಮಾಡಿರುವಂತ ಪ್ರೊಸೀಜರೇ ತಪ್ಪು. 211A ಅಡಿಯಲ್ಲಿ ದಾಖಲು ಮಾಡೋಕೆ ಬರೋದಿಲ್ಲ. ಅಲ್ಲ ಸರ್, ಈಗ ಇವ್ರಿಗೆ ನೋಟಿಸ್ ಕೊಟ್ಟಿರೋದು, ಇಫ್ ಐ ಆಮ್ ನಾಟ್ ರಾಂಗು, ಭೀಮಾ ಕೊಟ್ಟಿರೋಂಥ ಕಂಪ್ಲೇಂಟ್ ಮೇಲೆ ನನ್ನನ್ನು ಕರ್ಕೊಂಬಂದು ಫ್ಯಾಬ್ರಿಕೇಟ್ ಮಾಡಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ಒಂದು 39 ಇದಕ್ಕೆ ಕಂಪ್ಲೇಂಟ್ ಕೊಡಿಸಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರೋದ್ರ ಮೇಲೆ ಇವ್ರಿಗೆ ಇದೇನೋ ಸಮನ್ಸು ಅಪಿಯರೆನ್ಸ್ ಸಮನ್ಸ್ ಆಗಿದೆ, ಇಫ್ ಐ ಆಮ್ ನಾಟ್ ರಾಂಗು. ಅದನ್ನು ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ, ನಮಗೇನು ಸಮಸ್ಯೆ ಇಲ್ಲ. ಭೀಮಾ ಇವ್ರ ಮೇಲೆ ಕೊಟ್ಟಿರೋಂಥ ಕಂಪ್ಲೇಂಟ್ ಮೇಲೆ ಏನೋ ಇವ್ರುಗಳಿಗೆ ಷಡ್ಯಂತ್ರ ಅಂದರೆ ಕಾನ್ಸ್ಪಿರಸಿ ಅಂದರೆ ಇಡೀ ಪ್ರಕರಣ ಅವ್ರು ಸೃಷ್ಟಿ ಮಾಡಿದ್ದು ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಅದ್ರ ಮೇಲೆ ಇವ್ರಿಗೆ ಅಲ್ಲಲ್ಲ ಅದೇ ಎರಡನೇ 183 ತಗೊಂಡ್ರಲ್ಲ, ಎಲ್ಲ ತಪ್ಪು ಸರ್. ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ? ಅದನ್ನೇ ಪ್ರಶ್ನೆ ಮಾಡಿ ಕೋರ್ಟಿಗೆ ಹೋಗಿರೋದು ಸರ್. ಇಲ್ಲ ಸರ್, ಇಲ್ಲ ಬಿಡಿ. ಈಗ ಸ್ಪಷ್ಟೀಕರಣ ಬೇಕು. ಒಂದು ಕೆಲಸ ಮಾಡಿ, ಬಾಲನ್ ಅವ್ರನ್ನ ಅಲ್ಲಿ ರೆಕಾರ್ಡ್ ಕುಣಿಸಿ ನೀವು ಕೂತ್ಕೊಳ್ಳಿ, ಬಾಲನ್ ಅವ್ರನ್ನ ಪ್ರಶ್ನೆ ಕೇಳೋಣ, ನನ್ನೂ ಪ್ರಶ್ನೆ ಕೇಳಿ, ಅದೇ ರೆಕಾರ್ಡ್ ಮೇಲೆ ಮಾತಾಡೋಣ. ಸರ್ ನಾನು ಒಂದೇ ಹೇಳ್ತೀನಿ, 39/2025 ಅಡಿಯಲ್ಲಿ ಏನು 211A ಅಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ, ಈ ರೀತಿಯಾಗಿ ದಾಖಲು ಮಾಡೋಕೆ ಬರೋದಿಲ್ಲ. ಸೊ ನಂತರದಲ್ಲಿ ಇದು ಮಾಡಿರುವಂಥದ್ದು ತಪ್ಪು. ಸೊ ಈ ಕಾರಣಕ್ಕಾಗಿ ನೆಕ್ಸ್ಟ್ ಏನು 12ಗೆ ಆರ್ಗ್ಯುಮೆಂಟ್ ನಡೆಯುತ್ತೆ, ಆ ಟೈಮಲ್ಲಿ ನಿಮ್ಮ ಹತ್ರ ಇದಾಗಲೇ ತೋರಿಸಿ ನನಗೆ. ಈಗ ಕೇಸ್ ಫೈಲ್ ಇದ್ರೆ ಕೊಡಿ ನನಗೆ. ಬಾಲನ್ ಅವ್ರು ಹಾಕಿದ್ರಲ್ಲ ಅಪ್ಲಿಕೇಶನ್, ನಿಮ್ಮ ಹತ್ರ ಇದ್ರೆ ಕೊಡಿ. ಈಗ ನಾವು ಇಲ್ಲೇ ಕೂತ್ಕೊಂಡು ಅದನ್ನು ತೋರಿಸ್ಕೊಂಡು ನಾವು ಡಿಬೇಟ್ ಮಾಡೋಣ. ಬಾಲನ್ ಅವ್ರ ಅಪ್ಲಿಕೇಶನ್ ತಗೊಂಬನ್ನಿ, ಸಪ್ರೇಟಾಗಿ ಅರ್ಧ ಗಂಟೆ ಮಾಡೋಣ. ಅರ್ಧ ಗಂಟೆಗೆ ಹೆಚ್ಚಾಗುತ್ತೆ ಸಮಯ. ಅದು ನನ್ನ ಹತ್ರ ಡಾಕ್ಟರ್ ಆದಮ್ಮ ಮತ್ತು ಇವ್ರದ್ದು ಅಪ್ಲಿಕೇಶನ್ ಇದೆ. ನಾವು ನಿಜವಾಗ್ಲೂ ಇವತ್ತು ಕೂಡ ಗೊತ್ತು ನಮಗೆ, ಈ ಗಿರೀಶ ಎಲ್ಲ ಆ ದಿಕ್ಕಿಗೆ ಹೋಗಲ್ಲ. ಏನಕ್ಕೆ ಅಂದರೆ ಇವ್ರು ಬರೀ ಟೈಮ್ ಪಾಸಲ್ಲೇ ಹೋರಾಟ ಆಗಬೇಕು. ನಮಗೆ ಟೈಮ್ ಪಾಸ್ ಹೋರಾಟ ಬೇಕಾಗಿಲ್ಲ. ನಮ್ಗೆ ಈ ಪ್ರಕರಣದಲ್ಲಿ ಶಿಕ್ಷೆ ಆಗಬೇಕು, ಈ ಪ್ರಕರಣದಲ್ಲಿ ಆ್ಯಕ್ಷನ್ ಆಗಬೇಕು. ಯಾಕೆ ಅಂತಂದರೆ ಸಾಕಷ್ಟು ಜನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಬರೀ ಇದು ಧರ್ಮಸ್ಥಳಕ್ಕೆ ಸೀಮಿತವಾದಂಥ ಪ್ರಕರಣ ಅಲ್ಲ, ಬೆಳ್ತಂಗಡಿಗೆ ಸೀಮಿತವಾದಂಥ ಪ್ರಕರಣ ಅಲ್ಲ, ಅಥವಾ ಮಂಗಳೂರಿಗೆ ಸೀಮಿತವಾದಂಥಲ್ಲ, ಇಡೀ ರಾಜ್ಯ ನೋಡಿದೆ. ಸಾಕಷ್ಟು ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಮಹೇಶ್ ತಿಮ್ಮೋಡಿ ಇವ್ರು ಕೂಡ ನನಗೆ ಅವರಲ್ಲಿ ಏನು ತಪ್ಪು ಕಾಣಿಸಲ್ಲ. ಪಾಪ ಒಬ್ಬ ಮುಗ್ಧ ವ್ಯಕ್ತಿ ಹೋರಾಟಗಾರ, ಒಬ್ಬ ಪ್ರಜ್ವಲ ಹೋರಾಟಗಾರ. ಅಂದರೆ ಆತ ನಿಂತ್ಕೊಂಡ್ರೆ ಒಂದು 10,000 ಜನ ಸೇರ್ತಾರೆ, 1,00,000 ಜನ ಸೇರ್ತಾರೆ, ಆ ರೀತಿ ಹೋರಾಟಗಾರ. ಬಟ್ ಆ ರೀತಿ ಹೋರಾಟಗಾರ ಇವತ್ತು ತಲೆ ತಪ್ಪಿಸ್ಕೊಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ಕೇಸಿನ ಬಗ್ಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಪಾಪ ಅವರನ್ನು, ಮಹೇಶ್ ತಿಮ್ಮರೋಡಿ ಅವರನ್ನು. ಸರ್, ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಈ ಸಂವಿಧಾನದಲ್ಲಿ ಅದೆಲ್ಲ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ನಮಗೆ ಅವ್ರ ಬಗ್ಗೆನೂ ಕೂಡ ಬೇಜಾರಿದೆ. ಪಾಪ ಅವ್ರು ನೋಡಿ ಧ್ವನಿ ಎತ್ತಾ ಇದ್ರು. ಅವ್ರ ಬಾಯಿನ ಮುಚ್ಚಕ್ಕೆ ಸುಳ್ಳು ಕೇಸ್ ಹಾಕಿ ಗಡೀಪಾರು ಮಾಡೋದು, ಅವ್ರ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡೋದು, ಅವ್ರನ್ನ ಚೇಸ್ ಮಾಡೋದು. ಇದು ಯಾವುದು ಮಚ್ಚಿಗೆ FIR ಹಾಕೋದಂತೆ, ಯಾವುದು ಕೊಳ್ಳಿಗೆ FIR ಹಾಕೋದಂತೆ. ಇದೆಲ್ಲ ಏನು ಸರ್? ಇದು ಸರಿ ಏನು ಮಾಡ್ತಾ ಇದ್ದಾರೆ ಆ ಬೆಳ್ತಂಗಡಿ ಪೊಲೀಸ್? ಇನ್ಫ್ಯಾಕ್ಟ್ ಅವ್ನು ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಮೇಲೆ ಕೂಡ ಕಂಪ್ಲೇಂಟ್ ಹಾಕಿದ್ದೀನಿ ನಾನು. ಬೆಳ್ತಂಗಡಿ ಇನ್ಸ್ಪೆಕ್ಟರ್ದು ಸರ್ವಿಸ್ ರೆಕಾರ್ಡ್ ಕೇಳಿದ್ದೀನಿ. ಎಷ್ಟು ಕನ್ವಿಕ್ಷನ್ ಗುರು ಕೇಳಿಸ್ಕೊತಾ ಇದೆಯಾ? ಬೆಳ್ತಂಗಡಿ ಇನ್ಸ್ಪೆಕ್ಟರ್ ನಿಂದು ಎಷ್ಟು ಕನ್ವಿಕ್ಷನ್ ಮಾಡಿದ್ಯಾ, ಎಲ್ಲೆಲ್ಲಿ ನೀನು ಕೆಲಸ ಮಾಡಿದ್ಯಾ, ಅದನ್ನು ಕೂಡ ಕೇಳಿದ್ದೀವಿ. ನಿನ್ನ ರೇಟನ್ನು ಡಿಪಾರ್ಟ್ಮೆಂಟೇ ಫಿಕ್ಸ್ ಮಾಡಿದೆ. ಆ ರೇಟನ್ನು ನೀನು ಮಾಡೋ ಕ್ರೈಟೀರಿಯಾನ ಹೊರಗಡೆ ತಗೊಂಬತ್ತೀವಿ. ಒಬ್ಬ ಇನ್ಸ್ಪೆಕ್ಟರ್ ಅಂತಂದರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ. ಸುಬ್ಬರ್ಪುರ ಮಠ, ಮಠ ಅವ್ರನ್ನೇ ಹೇಳ್ತಾ ಇರೋದು. ಮಠ ಎಷ್ಟು ದಿನದಿಂದ ಎಷ್ಟು FIR, ಎಷ್ಟು IO ಆಗಿದೆ, ಎಷ್ಟು IO ಆಗಿ ಕನ್ವಿಕ್ಷನ್ ಕೊಡಿಸಿದೆ. ವಿ ಆರ್ ಟೇಕಿಂಗ್ ದಟ್. ದಾಖಲೆ ಎತ್ತೀವಿ. ಆ ಅಪ್ಪನ ಕ್ರೆಡಿಬಿಲಿಟಿ ಬೇಕಾಗಿದೆ ನಮಗೆ. ಯಾಕೆಂದರೆ ನಾವು ಉಚ್ಚಾಟ ಮಾಡೋಕ್ಕೆ ಬಿಡಲ್ಲ. ಉಚ್ಚಾಟ ಮಾಡಕ್ಕೆ ಬೋದು ಅಂದರೆ ಅವ್ರಿಗೆ ಹುಚ್ಚನ್ನು ಬಿಡಿಸ್ತೀವಿ ನಾವು. ಅವರ ಯೋಗ್ಯತೆ ಏನಿದ್ರು ಪೊಲೀಸವರು IOಗಳಾದಾಗ ಕನ್ವಿಕ್ಷನ್ ರೇಟಲ್ಲಿ ಅವ್ರ ಯೋಗ್ಯತೆ ಇದೆ ಸರ್. ಯಾವುದೇ ಆಗಿರಲಿ. ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತೂನು ಅಷ್ಟೇ, 18 ವರ್ಷ ಆಯಿತು ಬೆಂಗಳೂರಿಗೆ ಬಂದು, ಡಿಸ್ಟ್ರಿಕ್ಟ್ ಬಿಟ್ಟು ಆಚೆ ಹೋಗಿಲ್ಲ. ಎಷ್ಟು ಕೇಸಲ್ಲಿ ಕನ್ವಿಕ್ಷನ್ ಕೊಟ್ಟವನೇ? ನಾವು ತಗೊಂಡಿದ್ದೀವಿ, ಅಪ್ಲೈ ಮಾಡಿದ್ದೀವಿ, ತಗೊಂತೀವಿ. ನಾನು ಇದೇ ದಯಾನಂದು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್, ನಾನು ಗೋವಾಲಿದ್ದಾಗ ನನ್ನ ಮೇಲೆ ವಾರಂಟ್ ಆಯಿತು ಅಂತ ಪೊಲೀಸರು ಕರ್ಕೊಂಬಂದ. ನಾನು ಇದೇ ದಯಾನಂದಿಗೆ RT ಅಪ್ಲೈ ಮಾಡಿದೆ. ಆಯ್ತಪ್ಪ, ಎಷ್ಟು ವಾರಂಟ್ಗಳು ಬಾಕಿ ಇದೆ ಬೆಂಗಳೂರಲ್ಲಿ, ಎಷ್ಟು ಪ್ರೊಕ್ಲಮೇಷನ್ ಬಾಕಿ ಇದೆ ಅಂದರೆ 40,000 ಪ್ರೊಕ್ಲಮೇಷನ್, 39,000 ಪ್ರೊಕ್ಲಮೇಷನ್ ಬಾಕಿ ಇತ್ತು. ವಾರಂಟ್ಗಳು 35,000 ಇತ್ತು. 35,000 ಜನ ಇಂಪಾರ್ಟೆಂಟ್ ಆಗಿಲ್ಲ ದಯಾನಂದಿಗೆ.
40,000 ಪ್ರೊಕ್ಲಮೇಷನ್ ಇಂಪಾರ್ಟೆಂಟ್ ಆಗಿಲ್ಲ, ಜಗದೀಶ್ ಇಂಪಾರ್ಟೆಂಟ್. ನಾನು ಹೇಳಿದೆ ಇಷ್ಟು ಜನನ ಬಾಕಿ ಇಟ್ಕೊಂಡು ನನ್ನನ್ನು ಗೋವಾಗೆ ಕೊಡಗೇಲಿ ಪೊಲೀಸರು ಕರೆಸಿ ಕರ್ಕೊಂಬಂದಿದ್ದಕ್ಕೆ ಕಾರಣ ಹೇಳು ಅಂತ ಇಷ್ಟೇ ಕೇಳಿದ್ದು. ಆಮೇಲೆ ವಾಪಸ್ ಹೇಳಿದೆ ನೀನನ್ನು ಮುಗಿಸ್ತೀನಿ ಅಂತ, ಮೊನ್ನೆ ಸಸ್ಪೆಂಡ್ ಮಾಡಿಸ್ದೆ. ನನಗೇನಂತಂದರೆ ಬಳುವಳಿ ಕೊಟ್ಟರೆ ಬ್ರೀಫ್ ಕೇಸ್ ಕೊಟ್ಟರೆ ವಾಪಸ್ ಬ್ರೀಫ್ ಕೇಸ್ ಕೊಡೋಣ, ಬೇರೆ ವಿಚಾರ. ಇಸ್ಕೊಳೋದೇ ಇಲ್ಲ ಅಂದಮೇಲೆ ಬ್ರೀಫ್ ಕೇಸ್ ಕೊಡೋ ಪರ್ಸನ್. ನನಗೇನಾದರೂ ಕೆಟ್ಟದ್ದು ಕೊಟ್ಟರೆ ಅದನ್ನು ವಾಪಸ್ ಕೊಡೋವರೆಗೂ ನಾನು ನಿದ್ದೆ ಮಾಡಲ್ಲ ಅಂತ ಕಮಿಷನರ್ನ ಬಿಟ್ಟಿಲ್ಲ. PSI ಹಗರಣದಲ್ಲಿ 2029 48 ಜನ ಪೊಲೀಸರನ್ನ ಅರೆಸ್ಟ್ ಮಾಡಿದೆ BJP ಅವರು ಇರ್ಬೇಕಾದ್ರೆ. 500 ಕೋಟಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಹಗರಣದಲ್ಲಿ 48 ಜನ ಪೊಲೀಸರನ್ನ ಜೈಲಿಗೆ ಕಳಿಸಿದೆ, ಒಬ್ಬ ADGP ಜೈಲಿಗೆ ಕಳಿಸಿದ್ದೀನಿ. ಒಬ್ಬ IPS ರವಿಡಿ ಚೆನ್ನಣ್ಣ ಅವರು ಮೈಕ್ ಇಟ್ಕೊಂಡು ಇದೇ ಥರ ಮೈಕ್ ಇಟ್ಕೊಂಡು ಅವರ ಹರಿಕತೆ ಕೇಳೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಮೈಕು ಮುಟ್ಟಲ್ಲ, ಹರಿಕತೆನೂ ಹೇಳಲ್ಲ. ಕಾರಣ ಯಾಕೆ ಅಂತಂದರೆ ಅವರ ನಿಜವಾದ ಸ್ವರೂಪವನ್ನು ಬಿಚ್ಚಿಟ್ಟಿದ್ದೀನಿ. ನಾನು ಜಾಸ್ತಿ ಮುಟ್ಟಿರೋದು ಬರೀ ಪೊಲೀಸವ್ರನ್ನ, ಈಗಲೂ ಮುಟ್ಟೋದು ಪೊಲೀಸವ್ರನ್ನೇ. ನೀವು ಕರೆಕ್ಟಾಗಿದ್ರೆ ನಾನು ಏನೂ ಮಾಡಲ್ಲ. ಬಟ್ ತಪ್ಪು ಮಾಡ್ಕೊಂಡು ಸಿಕ್ಕಾಕೊಂಡ್ರೆ ಮಾತ್ರ ಖಂಡಿತವಾಗಿ ಇದರ ಯು ವಿಲ್ ಲ್ಯಾಂಡ್ ಅಪ್ ಇನ್ ಜೈಲ್ ಆರ್ ನಿಮ್ಯಾನ್ಸ್ ಹಾಸ್ಪಿಟ್ಲ್, ಎರಡಕ್ಕೆ ನೀವು ಹೋಗೋದು. ಏನಕ್ಕೆ ಅಂತಂದರೆ ನಾನು ಕೊಡೋ ಕಾಟಕ್ಕೆ ನಿಮ್ಮ ಸ್ಟ್ರೆಸ್ಗೆ ನಿಮ್ಯಾನ್ಸ್ಗೆ ಹೋಗ್ತೀರಾ, ಇಲ್ಲ ಬೇಡಪ್ಪ ಒಂದು ಸವಾಸ ಬೇಡ ಅಂತ ಒಪ್ಕೊಂಡು ಜೈಲ್ಗೆ ಹೋಗ್ತೀರಾ, ಎರಡೇ ಹೋಗೋದು. ಆಮೇಲೆ ನೀವು ದಾಳಿ ಮಾಡಬೇಕಾದ್ರೆ ಧ್ವನಿ ಮಾಡುವಂಥ ಹೋರಾಟಗಾರರ ಮೇಲೆ ನೀವು ನಿಯತ್ತಾಗಿರಬೇಕು. ಇಲ್ಲ ಅಂದರೆ ಆ ಬ್ರಹ್ಮಾಸ್ತ್ರನ ವಾಪಸ್ ತಗೊಳಕ್ಕೆ ನೀವು ರೆಡಿ ಇರಬೇಕು. SIT ಒಂದು ಪೊಲೀಸ್ ಸ್ಟೇಷನ್ ಅಂತ ಸರ್ಕಾರ ಹೇಳಿದ ಮೇಲೆ ಆ ಪೊಲೀಸ್ ಸ್ಟೇಷನಲ್ಲಿ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ CCTV ಇರಬೇಕಾ ಬೇಡ? ಇವರು ಬೇಡ, ನಮ್ಗೆ ಕೊಡೋದು ಬೇಡ. ಬಾಡಿ ಮೇಲೆ ಕ್ಯಾಮ್ರಾ ಹಾಕೊಬೇಕಾ ಬೇಡ? ಇವರು ಹಾಕೋಣಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಜುಡಿಷನಲ್ಲಿ ಆ ಬಾಡಿಗಳು ಸಿಕ್ಕಿದ್ದು, ಯಾವುದು ಕಳೆಬರಗಳು ಸಿಕ್ಕಿದ್ದು. ಪ್ರತಿದಿನ ರೇಂಜ್ ಆಫೀಸರ್ ಕೆಲಸ ಏನು? ಗೆಣಸ್ಕೇಳೋದು ಕೆಲಸ ಅವನಿಗೆ. ಎಲ್ಲೊಬ್ಬರು ಗೆಣಸ್ಕೇಳ್ಬೇಕಾ? ಅಲ್ಲಿ ಬಿದ್ದಿರೋಂಥ ಬಾಡಿಗಳು ಗೊತ್ತಿರಬೇಕಲ್ಲ ಅವ್ನು ರೇಂಜ್ ಆಫೀಸರ್ಗೆ. ಈಶ್ವರ್ ಖಂಡ್ರೆ ಅವರಿಗೆ ಪತ್ರ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ, ತುಟುಕ್ ಬಿಡುಕನ್ನಲ್ಲ ಈಶ್ವರ್ ಖಂಡ್ರೆ. ಏನಕ್ಕೆ ಅಂದರೆ ಅವರ ಡಿಪಾರ್ಟ್ಮೆಂಟ್ ಯಾವುದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ರೇಂಜಲ್ಲೇ ಕೂಡ ಏನೋ ಬಂಗ್ಲೆಗುಡ್ಡ ಅದೆಲ್ಲ ಅವ್ರ ರೇಂಜ್ ಬರ್ತದೆ. ಆ ರೇಂಜಲ್ಲಿ ನಮಗೆ ಕಳೆಬರ ಸಿಕ್ಕರೆ ರಿಪೋರ್ಟ್ ಕೊಡಬೇಕಾದವನು ರೇಂಜ್ ಆಫೀಸರ್ ಕೊಟ್ಟಿದ್ದಾನ? ಅವನು ಗೊತ್ತಿಲ್ಲದ್ರೆ ಅಲ್ಲಿ ಕಳೆಬರ ಹೆಂಗಿರೋಕ್ಕೆ ಸಾಧ್ಯ? ಪ್ರತಿದಿನ ರೇಂಜ್ ಆಫೀಸರು ಇನ್ಸ್ಪೆಕ್ಷನ್ಗೆ ಹೋಗ್ಬೇಕಾಗತ್ತೆ, ರಿಪೋರ್ಟ್ ಮೇಂಟೈನ್ ಮಾಡಬೇಕಾಗತ್ತೆ. ಪ್ರಾಣಿ ಸತ್ತಿದೆಯಾ, ಕೊಂಬು ಸಿಕ್ಕಿದೆಯಾ, ಆನೆ ಸತ್ತಿದೆಯಾ, ಜಿಂಕೆ ಸತ್ತಿದೆಯಾ ಅಂತ. ನೀನು ಅದಕ್ಕೋಸ್ಕರ ರೇಂಜ್ ಆಫೀಸರ್ ಅನ್ನೋದು. ನೀನು ಪ್ರತಿ ದಿವಸ ರೇಂಜ್ಗೆ ಹೋಗ್ಬೇಕು ಬರ್ಬೇಕಾದ್ರೆ ಆ ಬಿದ್ದಿರೋ ಕಳೆಬರ, ವರ್ಷಾನ್ಗಟ್ಲೆಯಲ್ಲಿ ಬಿದ್ದಿರೋ ಕಳೆಬರ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಗೊತ್ತಿರಬೇಕಲ್ವಾ? ಗೊತ್ತೇ ಇಲ್ದಿರ ಹೆಂಗೆ ಸಾಧ್ಯ? ಗೊತ್ತಿದ್ದು ನೀವು ಸುಮ್ಮನೆ ಇದ್ದೀರಾ ಅಂತಂದರೆ ನೀವು ಕರ್ತವ್ಯ ಲೋಪ. ಮತ್ತು ಅಲ್ಲಿನ ಕೊಲೆಗಳಿಗೆ ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅದೇ ಧರ್ಮಸ್ಥಳ ಪೊಲೀಸು, ಅದೇ ನಮ್ಮ ಮಠ ಯಾವುದಪ್ಪ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಇದ್ದಲ್ಲ ಅವರು ಕೂಡ ಕಾರಣ. ಎಸ್, ಅವರೆಲ್ಲ ಕಾರಣ. ಯಾಕೆಂದರೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇರಬೇಕಾಗತ್ತೆ. ಬರೀ ಇಂಟೆಲಿಜೆನ್ಸಿ ರಿಪೋರ್ಟ್ ಜಗದೀಶ್ ಅಲ್ಲೋಗ್ತಾನೆ ಇಲ್ಲಿ ಬರ್ತಾನೆ ಅದಲ್ಲ. ಇಂಟೆಲಿಜೆನ್ಸಿ ರಿಪೋರ್ಟು ನಿಮ್ಮ ಜುಡಿಕ್ಷನ್ನಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ, ಆಗ್ತಾ ಇರೋಂಥ ಕ್ರೈಮ್ ಗೊತ್ತಿಲ್ಲ ಅಂತಂದರೆ ಅಲ್ಲಿರುವಂಥ ಅಧಿಕಾರಿಗಳು, ಅಲ್ಲಿರುವಂಥ ಆಡಳಿತ ಕ್ರಿಮಿನಲ್ಸ್ ಅಂತ ನಾನು ಹೇಳ್ತೀನಿ. ಬುರುಡೆಗಳು ಬರೀ ಧರ್ಮಸ್ಥಳದಲ್ಲ, ಬೇರೆ ಬೇರೆ ಸ್ಟೇಷನ್ ಹತ್ತಿರ ಕೂಡ ಹೋದ್ರೂ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ಪಬ್ಲಿಕ್ ಟಿವಿಯ ರಂಗನವರು ಹೇಳ್ತಾರೆ. ಅಲ್ಲಿ ನೀವು SIT ರಚನೆ ಮಾಡಿದರೆ ಬರೀ ಧರ್ಮಸ್ಥಳದಲ್ಲಿ ಯಾಕೆ ಅಂತ? ಇಲ್ಲ ಈಗ ರಂಗಣ ಆ ಥರ ಕೂತ್ಕೊಂಡು ಹರಿಕತೆ ಹೇಳೋದು ಬದಲು ರಂಗಣ್ಣನಿಗೆ DK ಫ್ರೆಂಡು, ರಂಗಣ್ಣನಿಗೆ CM ಫ್ರೆಂಡು, ರಂಗಣ್ಣನಿಗೆ ಇಡೀ ಸರ್ಕಾರ, ವಿರೋಧ ಪಕ್ಷ, JDS ಎಲ್ಲರೂ ಫ್ರೆಂಡ್ಸ್ ಇದ್ದಾರೆ. ಬರೀ ಅಲ್ಲಿ ಕೂತ್ಕೊಂಡು ನಮಗೆ ಪುಂಗೋದಕ್ಕಿಂತ ದಯಮಾಡಿ ಹೋಗಿ ಒಂದು ಪತ್ರವನ್ನು ಬರೆದು, ಅವ್ರ ಹತ್ರ ಲಾಯರ್ಸು ಇದ್ದಾರೆ, ಪತ್ರ ಬರೆದು ರಚನೆ ಮಾಡಿಸ್ಲಿ. SIT ರಚನೆ ಮಾಡೋಕ್ಕೆ ಸರ್ಕಾರ ಇದೆ, SIT ರಚನೆ ಮಾಡಿಸ್ಬೇಕಾದ್ದು ರಂಗಣ್ಣನ ಕೆಲಸ. ಬರೀ ಒಂದು ಸಣ್ಣ ನಿಮ್ಮ ಥರ ಚಾನಲು, ನಮ್ಮ ಥರ ಒಂದು ಫೇಸ್ಬುಕ್ಕಲ್ಲಿ ಇಟ್ಕೊಂಡು SIT ರಚನೆ ಮಾಡಿಸಿದ್ವಿ ನಾವೆಲ್ಲ. ಧರ್ಮಸ್ಥಳ ಪ್ರಕರಣಕ್ಕೆ ನೀವು ಕೂಡ ಕಾರಣ, ನಿಮ್ಮ ಚಾನಲ್ಗಳು ಕೂಡ ಕಾರಣ. ನೀವು ಒಂದು ಸ್ಮಾಲ್ ಯೂಟ್ಯೂಬರ್ಸು, ಒಬ್ಬ ಸ್ಮಾಲ್ ನನ್ನಂಥ ಸಣ್ಣ ವಕೀಲ SIT ರಚನೆ ಮಾಡಿಸ್ಬೋದು ಅಂತಂದರೆ ರಂಗಣ್ಣ ಶಕ್ತಿ. ರಾತ್ರಿ 8 ಗಂಟೆಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಏನಕ್ಕೆ? ಬರೀ ಮಾತಲ್ಲಿ ಬೇಡ ರಂಗಣ್ಣ ಮಾತಲ್ಲಿ ಬೇಡಣ್ಣ. ಒಂದು ಪತ್ರ ಬರೆಯಣ್ಣ, SIT ರಚನೆ ಮಾಡಣ್ಣ, ಆಮೇಲೆ ಸಾಯಂಕಾಲ 8 ಗಂಟೆಗೆ ನಿನ್ನ ಹರಿಕತೆನ ಮಾಡಣ್ಣ. ಒಂದು ದಾಖಲೆ ಕೊಡ್ತೀನಿ, ಒಂದು ನಿಮಿಷ. ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ, ಓಕೆ, ಈ ರಿಪೋರ್ಟ್ ಕೊಟ್ಟಿದೆ. ಈ ರಿಪೋರ್ಟ್ ಕಾಪಿ ಆ್ಯಕ್ಚುಲಿ ಇರಬೇಕಾದ್ದು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರ ಬಳಿ ಇರಬೇಕು. ನಾನು ಸರ್ಕಾರದಿಂದ ಈ ಕಾಪಿ ತಗೊಂಡು, ಈ ಕಾಪಿನಲ್ಲಿ 7 ಪೇಜಸ್ಸು ಬೆಳ್ತಂಗಡಿ ಮತ್ತು ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಕೇಸುಗಳ ಬಗ್ಗೆ ರಿಪೋರ್ಟ್ ಇದೆ. ಓಕೆ, ಇದನ್ನು ನಾವು ತಯಾರು ಮಾಡಿಲ್ಲ. ಇದು ತಯಾರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವರದಿ ಕಮಿಟಿ, ರಿಸರ್ಚ್ ಕಮಿಟಿ ಇದನ್ನು ಮಾಡಿರೋದು ಉಗ್ರಪ್ಪನವರ ಅಧ್ಯಕ್ಷತೆಯಲ್ಲಿ. ಈ ಕಾಪಿನಲ್ಲಿ, ಈ ಬುಕ್ಕಲ್ಲಿ ನೋಡಿ, ಸೈಜ್ ನೋಡಿ, 700 ಪೇಜ್ ಇದೆ. ಈ ಬುಕ್ಕಲ್ಲಿ ಧರ್ಮಸ್ಥಳದ ಬಗ್ಗೆ, ಬೆಳ್ತಂಗಡಿ ಬಗ್ಗೆ ರಿಪೋರ್ಟ್ ಇದೆ. ಈ ರಿಪೋರ್ಟನ್ನು ನಾನು CBIಗೆ, ಮಾನ್ಯ ಸುಪ್ರೀಂ ಕೋರ್ಟ್ಗೆ, ಮಾನ್ಯ ಹೈಕೋರ್ಟ್ಗೆ, CM ಅವ್ರಿಗೆ, ನಾಗಲಕ್ಷ್ಮಿ ಚೌಧರಿ ಅವ್ರಿಗೂ ಸಹ ನಾನು ಕಳಿಸಿದ್ದೀನಿ. ನೋಡಿ, ಇಲ್ಲೇ ಇದೆ. ನಾನೇನು ಅಲ್ಲ, ಈ ಕೆಲಸ ಆಯಮ್ಮ ಮಾಡಬೇಕಾಗಿದ್ದು, ನಾವಲ್ಲ. ಆಯಮ್ಮ ಮಾಡಬೇಕಾಗಿರೋದು ದ ಚೇರ್ಪರ್ಸನ್ ವುಮೆನ್ಸ್ ಕಮಿಷನ್ ಆಫ್ ಕರ್ನಾಟಕ. ನಾನು ಅವ್ರಿಗೂ ಈ ಬುಕ್ಕನ್ನು ಕಳಿಸಿದ್ದೀನಿ. ಇದರ ಮೇಲೆ ನೀವು ಒತ್ತಡ ಹಾಕಿ ಅಂತ. ಮೇಡಮ್ ಅವ್ರನ್ನ ನೋಡೋದು ಜಾಸ್ತಿ ರೀಲ್ಸಲ್ಲ ಆಯಮ್ಮ ಕಾಣಿಸ್ಕೊತಾರೆ. ಈ ಒಂದು ಹುಡುಕಲ್ ಧರ್ಮಸ್ಥಳ ತನಿಖೆ ಆಗಲಿಕ್ಕೆ ಲೆಟ್ರ್ ಬರೆದ ಮೇಲೆ ಅಟ್ಲೀಸ್ಟು
ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗಿದೆ, ಅಲ್ಲಿ ಕೊಲೆಗಳಾಗಿದೆ ಅಂತ ಆರೋಪ ಬಂದ ಮೇಲೆ ಅಟ್ಲೀಸ್ಟ್ ಒಬ್ಬ ಚೇರ್ಪರ್ಸನ್ ಆಗಿ ಅವರು ಧರ್ಮಸ್ಥಳಕ್ಕೆ ಭೇಟಿ ಕೊಡಬೇಕಾಗಿತ್ತು. ಈ ರಿಪೋರ್ಟನ್ನು ನಾನು ಕೊಡೋದಲ್ಲ, ಅವರೇ ಅವ್ರು ಸಂಗ್ರಹ ಮಾಡಬೇಕು. ಯಾಕಂದರೆ ಈ ರಿಪೋರ್ಟ್ ಬಗ್ಗೆನೂ ಕೂಡ ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು. ಏನೋ ಉಗ್ರಪ್ಪನವ್ರ ಕಮಿಟಿ ರಿಪೋರ್ಟಲ್ಲಿ ಮೆನ್ಷನ್ ಆಗಿದೆ ಅಂತೇಳಿ ಧನಂಜಯ ಅವರೇ ಹೇಳಿದ್ದಾರೆ. ಧನಂಜಯ ಹೇಳಿದ ಮೇಲೆ ನನಗೆ ಈ ಮಾಹಿತಿ ಗೊತ್ತಾಯಿತು. ಐ ಟುಕ್ ದಿಸ್ ರಿಪೋರ್ಟ್ ಫ್ರಮ್ ಸರ್ಕಾರ. ಈ ರಿಪೋರ್ಟನ್ನು ಅವ್ರು ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು. ಇದರಲ್ಲಿ 6-7 ಪೇಜ್ ಮೆನ್ಷನ್ ಆಗಿದೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳದ ಮಿಸ್ಸಿಂಗ್ ಕೇಸ್ಗಳಲ್ಲಿ. ಆಮೇಲೆ ಈ ಎಂಟೈರ್ ಬುಕ್ಕಲ್ಲಿ ವಿಚಿತ್ರ ಏನು ಅಂತಂದರೆ, ಈ ಬೆಳ್ತಂಗಡಿ ಮತ್ತು ಧರ್ಮಸ್ಥಳದಲ್ಲಿ ನಡೆದಿರುವಂಥ ಈ ಘಟನೆಗಳು ವಿಚಿತ್ರವಾಗಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಉಗ್ರಪ್ಪ ಬರ್ತಿದ್ದಾರೆ ವಿತ್ ಡೀಟೇಲ್ಸ್ ಅಂಡ್ ವಿತ್ ಡಾಟಾ. ಸರ್, SIT ರಚನೆ ಮಾಡಬೇಕು ಅಂತ ನಾವೆಲ್ಲ ಬಿದ್ದಿಲ್ ಕೂತಿದ್ವಿ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ, ರಿಟೈರ್ಡ್ ನ್ಯಾಯಾಧೀಶರು ಗೋಪಾಲ್ ಗೌಡ್ರು ಬೀದಿಗೆ ಬಂದರು. ಸಾವಿರಾರು ಜನ ಅಡ್ವೊಕೇಟ್ಗಳು ಬೀದಿಗೆ ಬಂದರು. ಈಗ ಹೆಂಗೆ ಅಂತಂದರೆ, ಸಾವಿರಾರು ಜನ ಅಡ್ವೊಕೇಟ್ಗಳು ನಮ್ಮಂಥವ್ರು ನಿಮ್ಮಂಥವ್ರು ಮಾಡಿದ್ದು ಏನೂ ಲೆಕ್ಕ ಇಲ್ಲ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ರಿಟೈರ್ಡ್ ನ್ಯಾಯಾಧೀಶರು ಬೀದಿಲ್ ಬಂದಿದ್ದು ಲೆಕ್ಕ ಇಲ್ಲ. ಲೆಟ್ರ್ ಬಂದೇನೋ, ನಾಗಲಕ್ಷ್ಮಿ ಚೌಧರಿ ಲೆಟ್ರ್ ಬರ್ದಿದ್ದು, ಹಂಗಾರೆ ಆಯಮ್ಮನೇನೋ ಮಾಡಿಸಿದ್ದು, ಮತ್ತೆ ಮುಂಚೆನೇ ಮಾಡಿಸ್ಬೇಕಾಗಿತ್ತು. ನಾವೆಲ್ಲ ಬೀದಿಗೆ ಬರೋ ಗಂಟೆ ಯಾಕೆ ಸುಮ್ಮನೆ ಇರಬೇಕಾಗಿತ್ತು? ಓಕೆ, ಲೆಟ್ರ್ ಬರೆದ್ರು, ನೀವು ಹೇಳಿದ್ರು. ಎಷ್ಟು ಸತಿ ಭೇಟಿ ಕೊಟ್ಟಿದ್ದಾರೆ ಸರ್ ಅವರು? ಎಷ್ಟು ಸತಿ ವರದಿ ತರಿಸ್ಕೊಂಡಿದ್ದಾರೆ? ಈ ವರದಿನ ನಾನು ಕಳ್ಸೋಕ್ಕೆ ಮುಂಚೆ ಅವರು ತಗೊಂಡಿದ್ರೆ ತಜ್ಞರ ಕಮಿಟಿನ ಯಾಕೆ ರಚನೆ ಮಾಡಲಿಲ್ಲ? ಮಹಿಳಾ ಆಯೋಗ ತಜ್ಞರ ಕಮಿಟಿ ರಚನೆ ಮಾಡ್ಬೋದು, ಕೋರ್ಡಿನೇಟ್ ಮಾಡಿಕ್ಕೆ. ಧರ್ಮಸ್ಥಳ ಕೇಸ್ಗೆ ಕೋರ್ಡಿನೇಟ್ ಮಾಡೋಕ್ಕೆ ಬೇಕಾದ್ರೆ ತಜ್ಞರ ಕಮಿಟಿನ ಆಯಮ್ಮನೂ ಬೇಕಾದ್ರೆ ಅಪಾಯಿಂಟ್ ಮಾಡ್ಬೋದಾಗಿತ್ತಲ್ವಾ? ಅವರು ಹೋಗ್ಲಿಕ್ಕೆ ಆಗಲ್ಲ, ಬಿಸಿ ಇದ್ದಾರೆ ಅಂತ ಅನ್ಕೊಳೋಣ. ಮೇಡಮ್ ಅವರು ಒಂದು ತಜ್ಞರ ಕಮಿಟಿನ ರಿಪೋರ್ಟ್ ಮಾಡ್ಬೋದಾಯ್ತಲ್ವಾ? ಅಟ್ಲೀಸ್ಟ್ SIT ಏನು ನಡೀತಾ ಇದೆ, ಇವ್ರು ಲೆಟ್ರ್ ಬರೆದ್ಬಿಟ್ರೆ ಆಯ್ತಾ ಸರ್? ಲೆಟ್ರ್ ಬರೆದ್ಬಿಟ್ಟು SIT ರಚನೆ ಮಾಡಿ ಅವ್ರ ಹಬ್ಬ ಮಾಡ್ಕೊಂಡು ಹೋಗ್ಲಿ. ಅಲ್ಲಿ ಏನು ನಡೀತಾ ಇದೆ ಎಮ್ಮನ್ಗೆ ವರದಿ ತರ್ಸ್ಕೊಂಡಿದ್ದಾರಾ? 3 ತಿಂಗಳಾದರೂ ಇವಾಗ ಬರ್ದಿದ್ದಾರೆ. ಏನಕ್ಕೆ? ಪಬ್ಲಿಕ್ ಪ್ರೆಷರ್ ಮೇಲೆ. ಯಾಕಂದ್ರೆ ಈ ಕಾಪಿ ಅವ್ರಿಗೂ ಹೋಗಿದೆ. ಓಕೆ, ಅವ್ರು ಹೋಗೋಕ್ಕಾಗಿಲ್ಲ, ಬಿಸಿ ಅನ್ಕೊಳ್ಳೋಣ. ರಿಪೋರ್ಟ್ ತರ್ಸ್ಕೊಂಡಿದ್ದಾರಾ? ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ಇವರು SIT ಅವರು ಮತ್ತು ಬೆಳ್ತಂಗಡಿ ಇನ್ಸ್ಪೆಕ್ಟ್ರು, ಧರ್ಮಸ್ಥಳ ಇನ್ಸ್ಪೆಕ್ಟ್ರು ಉಲ್ಲಂಘನೆ ಮಾಡಿದ್ದಾರೆ. CCTV ಹಾಕಲ್ಲ, ಬಾಡಿ ಕ್ಯಾಮ್ರಾ ಹಾಕಲ್ಲ, ಪಾರದರ್ಶಕತೆ ಇಲ್ಲ, ಟ್ರಾನ್ಸ್ಪರೆನ್ಸಿಗೆ ಆಗ್ತಿಲ್ಲ, ಯಾವ ಕಾನೂನು ಅವ್ರು ಫಾಲೋ ಮಾಡಲ್ಲ, ವಾಕಿ ಟಾಕಿನ ಬಳಸಲ್ಲ, ಬರೀ ಮೊಬೈಲ್ಗಳು ಇಟ್ಕೊಂಡು ಡೀಲ್ಗಳು ಮಾಡ್ಕೊತಾರೆ. ಇದ್ರ ಬಗ್ಗೆ ಯಾಕೆ ಅಮ್ಮ ರಿಪೋರ್ಟ್ ಕೇಳಿಲ್ಲ? ಕಾನೂನನ್ನ ಉಲ್ಲಂಘನೆ ಮಾಡಿಕೊಂಡು SIT ಮತ್ತು ಧರ್ಮಸ್ಥಳ ಪೊಲೀಸರು ಮಾಡ್ತಾ ಇರೋವಂಥ ಅಚಾತುರ್ಯವನ್ನು, ಡಿವಿಯೇಟೆಡ್ ಇನ್ವೆಸ್ಟಿಗೇಷನ್ನ ಮತ್ತು ಸೆನ್ಸರ್ಡ್ ಇನ್ವೆಸ್ಟಿಗೇಷನನ್ನು ಪಾರದರ್ಶಕವಾಗಿ ಮಾಡಲಿ. ಟ್ರಾನ್ಸ್ಪರೆನ್ಸಿ ಆಗ್ತಿದೆ. ಬೈ ದ ಪೀಪಲ್, ಫಾರ್ ದ ಪೀಪಲ್, ಟು ದ ಪೀಪಲ್. ಸಂವಿಧಾನ ಹೇಳುತ್ತೆ ನಮ್ಮಿಂದ ನಮಗೋಸ್ಕರ, ನಮಗಾಗಿ. ಈ ಇನ್ವೆಸ್ಟಿಗೇಷನ್ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಪಾರದರ್ಶಕತೆ ಯಾಕಿಲ್ಲ? ಎಷ್ಟು ರಿಪೋರ್ಟ್ ಇದೆ? ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಖಾಲಿ ಡಬ್ಬ ಅಂತಾರೆ. ಏನು ರಿಪೋರ್ಟ್ ತರ್ಸ್ಕೊಂಡಿದ್ಯಾ ಗುರು ನೀನು? ನಿನ್ನ ಹತ್ರ ಏನು ರಿಪೋರ್ಟ್ ಇದೆ? ಆರ್ ಯು ಹೋಮ್ ಮಿನಿಸ್ಟರ್? ನಿನ್ನ ಪರ್ಸನಲ್ ಕೆಪಾಸಿಟಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೇಕಾರೆ ಏನು ರಿಪೋರ್ಟ್ ಇದೆ ನಿನ್ನ ಹತ್ರ? ನೀನು ಯಾಕೆ ಆ ಥರ ಖಾಲಿ ಡಬ್ಬ ಅಂತ ಕೊಡ್ತಾ ಇದೆಯಾ? ಹಂಗಾರೆ ನಿಮ್ಮದೇ ಸರ್ಕಾರ ರಚನೆ ಬರ್ದಿರೋಂಥ ಲೆಟ್ರು, ಹಂಗಾರೆ SIT ರಚನೆ ಮಾಡಿ ಅಂತ ಬರ್ದಿರೋ ಮಹಿಳಾ ಆಯೋಗದ ಅಧ್ಯಕ್ಷರ ನಿಲುವನ್ನು ಅನುಮಾನ ಬೀಳ್ತಾ ಇರೋಂಥ DK ಶಿವಕುಮಾರ್ ಅವ್ರದ್ದೇ ಸರ್ಕಾರ ಬರ್ದಿರೋದು. ಅದ್ರ ಮೇಲೆ SIT ರಚನೆ ಆಗಿರೋದು. DK ಶಿವಕುಮಾರ್ ಅದಕ್ಕೆ ಖಾಲಿ ಡಬ್ಬ ಅಂತಾರೆ. ಹೋಮ್ ಮಿನಿಸ್ಟರ್ ಅದಕ್ಕೆ ಖಾಲಿ ಡಬ್ಬ ಅಂತಾರೆ. ದಿನೇಶ್ ಗುಂಡೂರಾವ್ ಕೇರಳ ಅಂತಾರೆ, ಕೇರಳ ಅವ್ರು ಬಂದಿದ್ದಾರೆ ಅಂತ. ಇವ್ರ ಸರ್ಕಾರದಲ್ಲೇ 3 ಜನ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಅವಶ್ಯಕತೆ ಇದೆಯಾ? ನೀವು ರಚನೆ ಮಾಡಿರೋ SIT ತನಿಖೆ ಮಾಡಬೇಕಾದ್ರೆ ಈ ಸ್ಟೇಟ್ಮೆಂಟ್ಗಳ ಅವಶ್ಯಕತೆ ಇದೆಯಾ? ಈ ಒಂದು ಸ್ಟೇಟ್ಮೆಂಟ್ಗಳಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಂಪೂರ್ಣ ನಂಬಿಕೆ ಹೊರಟೋಗಿದೆ. ಇವ್ರನ್ನ ಮುಚ್ಚಾಕೋಸ್ಕರ SIT ಬಳಸ್ತಾ ಇದ್ದಾರೆ ಅಂತ ಜನರಿಗೆ ಒಂದು ಅನಿಸ್ತಿದೆ, ನಮಗೂ ಅನಿಸ್ತಾ ಇದೆ. ನನಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳಿದ್ರೆ, ಈಗ ಏನು ಸ್ಟೇಗೆ ಹೋಗಿದ್ದಾರೆ, ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ಆ 39/2025 ಏನಿದೆ ಅದನ್ನು ಸ್ಕ್ವಾಶ್ ಮಾಡಬೇಕು ಅಂತೇಳಿ ಅಲ್ಲ, ಅದರಲ್ಲಿ ಏನು ಸೆಕ್ಷನ್ಸ್ ಹಾಕಿದ್ದಾರೆ 211A ಅಡಿಯಲ್ಲಿ, ಸೊ ಅದು ಸರಿ ಇಲ್ಲ, ಮತ್ತೆ ಇವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಕೂಡ ಸರಿಯಲ್ಲ ಅನ್ನುವಂಥ ವಿಚಾರದಲ್ಲಿ ಇನ್ನು ಸರಿ ಮಾಡಿ ಅನ್ನುವಂಥದ್ರಲ್ಲಿ ಕೋರ್ಟಿಗೆ ಹೋಗಿದ್ದಾರೆ. 12 ತಾರೀಕಿಗೆ ಮತ್ತೆ ಆರ್ಗ್ಯುಮೆಂಟ್ ಆಗುತ್ತೆ, ಏನಾಗುತ್ತೆ ಅಂತೇಳಿ ನೋಡಬಹುದು ಅನ್ನುವಂಥ ವಿಚಾರದಲ್ಲಿ ನಿಮ್ಮ ಪ್ರಕಾರ ಏನು? ನನ್ನ ಪ್ರಕಾರ ಈ ರೀತಿಯಾಗಿ ಅಂತೇಳಿ. ಇದು ಸ್ಟೇಗೆ ಹೋಗಿರೋದು ಅವ್ರ ಪರ್ಸನಲ್ಗೆ ಬಿಟ್ಟಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೋಗಿದ್ದಾರೆ. ಅದು ಹೈಕೋರ್ಟ್ಗೆ ಬಿಟ್ಟಂತ ಸಮಾಚಾರ. ಒಂದಂತೂ ನಿಜ, ಈ ಕೇಸಲ್ಲಿ ಕಾನೂನು ಕ್ರಮ ಆಗುತ್ತೆ, ಈ ಕೇಸಲ್ಲಿ ನ್ಯಾಯ ಸಿಗುತ್ತೆ. 100% ಯಾವ ಊದಾಗಿರೋ ಪ್ರಕರಣ, ಕೊಲೆ ಮಾಡಿರೋ ಪ್ರಕರಣ, ಅತ್ಯಾಚಾರ ಪ್ರಕರಣ, ಸಿಸ್ಟಮನ್ನು ಬಳಸಿ SITನ ದಿಕ್ ತಪ್ಪಿಸಿರೋ ಪ್ರಕರಣ, ಸೌಜನ್ಯ ಪ್ರಕರಣ, ಎಲ್ಲದಕ್ಕೂ ನ್ಯಾಯ ಸಿಗುತ್ತೆ. ನಮಗೆ ನ್ಯಾಯ ಬೇಕು. ಧರ್ಮಸ್ಥಳ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ, SIT ದಿಕ್ ತಪ್ಪಿರೋ ಪ್ರಕರಣದಲ್ಲಿ, SIT ಮಾಡಿರುವಂಥ ಸುಳ್ಳು ಪ್ರಕರಣಗಳಲ್ಲಿ ನ್ಯಾಯ ಬೇಕಾಗಿದೆ. ಆ ಸುಳ್ಳು ಪ್ರಕರಣದಲ್ಲಿ ಗಿರೀಶ್ ಅವ್ರ ಮೇಲೆ ಮಾಡಿರುವಂಥ ಸುಳ್ಳು FIR ಕೂಡ ನಾನು ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಆ ಪ್ರಕರಣದಲ್ಲಿ ನಮಗೆ ನ್ಯಾಯ ಬೇಕಾಗಿದೆ. ನ್ಯಾಯ ಸಿಗುತ್ತೆ. ಈ ದೇಶದಲ್ಲಿ ಸಂವಿಧಾನ ಬದುಕಿದೆ, ನ್ಯಾಯ ಬದುಕಿದೆ, ನ್ಯಾಯ ಸಿಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಅಷ್ಟೇ ಸ್ವಲ್ಪ ಲೇಟ್ ಆಗ್ಬೋದು. ದಣಿ ಕುಗ್ಗಿದನಂತೆ. ಓಕೆ, ದಣಿ ನಿದ್ದೆ ಮಾಡ್ತಾ ಇಲ್ಲ ಅಂತೆ. ಇದು ನಮ್ಮ ಹತ್ರ ಇರುವಂಥ ರಿಪೋರ್ಟು. ನನಗೆ ಅಷ್ಟೇ ಖುಷಿ ಆಯಿತು. ಅವ್ನು ನಿದ್ದೆ ಮಾಡ್ತಾ ಇಲ್ಲ, ಸಾಕು. SIT ಮತ್ತು ನಮ್ಮ ಎಲ್ಲರ ಧ್ವನಿ, ನಿಮ್ಮ ಧ್ವನಿ, ಎಸ್ಪೆಷಲಿ ನಿಮ್ಮೆಲ್ಲ ಅಟ್ಯಾಕ್ ಎಲ್ಲ ಆಯಿತು. ಐ ರಿಯಲಿ ಫೀಲ್ ಸಾರಿ ಫಾರ್ ಪಾಪ ಪತ್ರಕರ್ತರ ಮೇಲೆ ಒಂದಷ್ಟು ಅದೇನೋ ಹೇಳ್ತಾರೆ, ಬುರುಡೆ ಯೂಟ್ಯೂಬರ್ಸ್ ಅಂತೆಲ್ಲ ಹೇಳ್ತಾ ಇದ್ರು. ಇರಲಿ ಬಿಡು, ಬುರುಡೇನೋ ಅಥವಾ ಯೂಟ್ಯೂಬರ್ಸ್, ಒಟ್ಟಿನಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಸತ್ಯ ಕೇಳ್ತಾ ಇದ್ದಾರೆ.
ಅದು ಏನೇ ಇರ್ಬೋದು, ನಿಜವಾಗ್ಲೂ ನಿಮ್ಮ ಎಲ್ಲ ಹೋರಾಟನೂ ಕೂಡ ಪಾಪ ಅಲ್ಲಿ ಒಂದಷ್ಟು ಮಾಧ್ಯಮದವ್ರು ಮಾಡ್ತಾರಂಥ ಹೋರಾಟ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅಲ್ಲಿನ ಜನ ನಂಬಿಕೆ ಇಟ್ಕೊಂಡಿದ್ದಾರೆ ನ್ಯಾಯ ಸಿಗುತ್ತೆ ಅಂತ, ನಮ್ಗೆ ಖುಷಿ ಆಗುತ್ತೆ. ಅಲ್ಲಿನ ಒಂದಷ್ಟು ಹೋರಾಟಗಾರರು ಏನೇ ಭಿನ್ನಾಭಿಪ್ರಾಯ ಇರಲಿ, ವಾಟ್ ಎವರ್ ಸೆಡ್ ಅಂಡ್ ಡನ್, ನಂದು ಗಿರೀಶ್ ಏನೇ ಇರ್ಬೋದು, ಅದು ಬೇರೆ ವಿಚಾರ. ಗಿರೀಶ್ದು ನಂದು ಇಂಪಾರ್ಟೆಂಟ್ ಅಲ್ಲ, ನ್ಯಾಯ ಸಿಗೋದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಅಕಸ್ಮಾತು ಅಂಥ ಪರಿಸ್ಥಿತಿ ಬಂದು ಜಗದೀಶ್ ನೀವು ಬೇಡ, ನೀವು ಸುಮ್ಮನೆ ನ್ಯಾಯ ಸಿಗುತ್ತೆ, ನಾನು ಸುಮ್ಮನೆ ಕೊಟ್ಟಿದ್ದೀನಿ, ನನಗೇನು ಸಮಸ್ಯೆ ಇಲ್ಲ. ಅಥವಾ ಇದರಿಂದ ಏನಾದರೂ ಒಂದು ಆಗಬೇಕು, ಇನ್ನು ಮುಂದೆ ಬನ್ನಿ, ನಾನು ಮುಂದೆ ಬರಕೊಟ್ಟಿದ್ದೀನಿ, ನಮಗೆ ನ್ಯಾಯ ಇಂಪಾರ್ಟೆಂಟು. ನಂದು ಗಿರೀಶ್ದು ಎಲ್ಲ ಸೈಡಿಗೆ ಇಟ್ಬಿಡೋಣ. ಈ ಕೇಸಲ್ಲಿ ನ್ಯಾಯ ಸಿಗಬೇಕು, ಸಿಕ್ಕೇ ಸಿಗುತ್ತೆ. ಆಮೇಲೆ ಸಿಗೋಕ್ಕೋಸ್ಕರ ನಾವೆಲ್ಲ ಕೆಲಸ ಮಾಡ್ತಾರೆ.